ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗದಗ ಜಿಲ್ಲಾ ಘಟಕ ಹಾಗೂ ಕದಳಿ ಮಹಿಳಾ ವೇದಿಕೆ ಇವರ ಸಹಯೋಗದಲ್ಲಿ ಪ್ರಪ್ರಥಮ ಬಾರಿಗೆ ಗದಗ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಮಕ್ಕಳ ಸಮ್ಮೇಳನದಲ್ಲಿ ಮಕ್ಕಳೇ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಕುಮಾರಿ ಪ್ರಣತಿ ಗಡಾದ್ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಕಾರ್ಯಕ್ರಮಕ್ಕೆ ಘನತೆ ತಂದರೆ ಮಕ್ಕಳಿಂದ ನಡೆದ ಗಾಯನ, ಗೋಷ್ಠಿ, ವಚನ ವಾಚನ, ಚಿತ್ರಣ ಅತ್ಯದ್ಭುತವಾಗಿತ್ತು. ಹಾಗೂ ಇಲ್ಲಿ ಆಗಮಿಸಿದ್ದಂತ ಎಲ್ಲ ಗುಡಿ ಹಿರಿಯರು ಮತ್ತು ಶರಣೆಯರಿಗೂ ನನ್ನ ಶರಣಾರ್ಥಿಗಳು. ಮನವೇ ಲಿಂಗವಾದ ಬಳಿಕ ನೆನೆಯುವುದ್ಯಾರನ್ನು, ಭಾವವೇ ಐಕ್ಯವಾದ ಬಳಿಕ ಬಯಸುವುದ್ಯಾರನ್ನು, ಭ್ರಮೆ ಅಳಿದು ನಿಜ ತಿಳಿದ ಬಳಿಕ ಅರಿಯುವುದ್ಯಾರನ್ನು ಗುಹೇಶ್ವರ. ನಾನು ಇಂದು ಅಷ್ಟಪ್ರತಿಭೆಗಳ ಕಿರುಹೊತ್ತಿಗೆಯನ್ನು ತುಂಬಾ ಖುಷಿಯಿಂದ ಬಿಡುಗಡೆಗೊಳಿಸಿದ್ದೇನೆ. ಹೊಳೆಯುವ ನಕ್ಷತ್ರಗಳನ್ನು ನಾಡು ಪರಿಚಯಿಸಿದ್ದಕ್ಕಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಚಿಂತನೆಗೆ ಕೋಟಿ ನಮನಗಳು. ಪ್ರಕಾಶಿಸಲು ಬಾಳ ಪ್ರತಿಭೆಗಳಿಗೆ ಅವಕಾಶ ಕೊಡಿ. ಗದುಗಿನ ಕೀರ್ತಿ ದೇಶದ ಗಡಿ ದಾಟಲಿ. ಇವನಾರವ ಎಂದೆನಿಸದಿರಯ್ಯ. ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಇವರಾರವ ಇವನಾರವ ಎಂದೆನಿಸಯ್ಯ. ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೈವಯ್ಯ ನಿಮ್ಮ ಮನೆ ಮಗ ಎಂದೆನಿಸಯ್ಯ. ಶರಣಾರ್ಥಿಗಳು. ನನ್ನ ಹೆಸರು ಅಪೂರ್ವ ಎ ವಡ್ಡರ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜ್ಞಾನ ಮುದ್ರಾ ಪಬ್ಲಿಕ್ ಸ್ಕೂಲ್ ನರಗುನ್. ಶರಣಾರ್ಥಿಗಳು. 471 are 470, 472 are 940, 473 3 are 1410, 474 are 1880, 475 are 2350, 476 are 2820, 476 are 3290, 478 are 3760, 470 8 9 4230, 470 10 4470. ಸರ್ ಅಡ್ಡಾಡಬಾರ್ದ್ರಿ ಸರ್. 27 4 9 36 5 9 35 6 9 54 7 9 63 8 9 72 95 36 9 4 9 4 64 2 10 20 3 10 30 4 10 40 5 10 50 6 10 60 70 80 90 Thank you. ಹಾಗೂ ಪೂಜ್ಯರಿಗೂ ಶರಣರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಡಾಕ್ಟರ್ ವೈರತಿನಾ ಕೋರಿಶೆಟ್ಟರ್. ನಾನು ವಿನಯ್ ಚಿಕ್ಕಟ್ಟಿ ಐಸಿಸಿ ಶಾಲೆಯಲ್ಲಿ 8ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನೀಗ ಭಾರತ ಸಂವಿಧಾನದ ಪ್ರಾಸ್ತಾವನೆಯನ್ನು ಹೇಳುತ್ತೇನೆ. ತಾವೆಲ್ಲರೂ ದಯವಿಟ್ಟು ಎದ್ದು ನಿಂತು ನಾ ಹೇಳದಂಗೆ ನೀವು ಹೇಳಬೇಕು. ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಭಾರತದ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ
ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಬೇಕು. ಅವುಗಳೆಂದರೆ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ, ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಬೇಕು. 1949ನೇ ವರ್ಷದ ನವೆಂಬರ್ ತಿಂಗಳ 26ನೇ ದಿನದಂದು ನಾವಾಗಿ ನಾವೇ ಸಂವಿಧಾನವನ್ನು ಸ್ವೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ. ವೇದ, ವೇದಾಂಗ, ಇತಿಹಾಸ, ಆಗಮ, ನ್ಯಾಯ, ಕಾವ್ಯ, ಅಲಂಕಾರ, ನಾಟಕ, ಗಾನ, ಕವಿತ್ವ, ಕಾಮಶಾಸ್ತ್ರ, ದೂತ ನೈಪುಣ್ಯ, ದೇಶ ಭಾಷಾ ಜ್ಞಾನ, ಲಿಪಿಕರ್ಮ, ವಾಚನ, ಸಮಸ್ತ ವದನ, ಸ್ವರ ಪರೀಕ್ಷೆ, ಶಾಸ್ತ್ರ ಪರೀಕ್ಷೆ, ಶುಕ್ಲ ಪರೀಕ್ಷೆ, ಸಾಮುದ್ರಿಕ ಪರೀಕ್ಷೆ, ರತ್ನ ಪರೀಕ್ಷೆ, ಸ್ವರ್ಣ ಪರೀಕ್ಷೆ, ಗಜಲಕ್ಷಣ, ಅಶ್ವಲಕ್ಷಣ, ಮಲ್ಲವಿದ್ಯೆ, ಪಾಕಕರ್ಮ, ದೋಹಣ, ಗಂಧವಾದ, ಧಾತುವಾದ, ಕಣಿವಾದ, ರಸವಾದ, ಅಗ್ನಿಸ್ತಂಭ, ಜಲಸ್ತಂಭ, ವಾಯುಸ್ತಂಭ, ಖಡ್ಗಸ್ತಂಭ, ವಶ, ಆಕರ್ಷಣ, ಮೋಹನ, ವಿದ್ವೇಷಣ, ಉಚ್ಚಾಟನ, ಮಾರಣ, ಕಾಲವಂಚನ, ವಾಣಿಜ್ಯ, ಪಶುಪಾಲನ, ಕೃಷಿ, ಸಮಶರ್ಮ, ಲಾಕಾಯುಧ, ಮೃಗಯ, ಪ್ರತಿಕೋಶ, ದೃಶ್ಯಡಿ, ದೂತಕರಣಿ, ಚಿತ್ರಲೋಹ, ಸ್ವರ, ದೃಷ್ಟಿವಂಚನ, ಅಂಜನ, ಜಲಪ್ಲವನ, ಔಷಧ ಸಿದ್ಧಿ, ವಾಕ್ಸಿದ್ಧಿ, ಘಟಿಕಾಸಿದ್ಧಿ, ಕರ್ನಾಟಕದ ಮುಖ್ಯಮಂತ್ರಿಗಳು ಕೆ.ಸಿ. ರೆಡ್ಡಿ, ಕೆಂಗಣ್ಣಮತ್ತೆ, ಕಡದಾ ಮಂಜಪ್ಪ, ಎಸ್. ನಿಜಲಿಂಗಪ್ಪ, ಪಿ.ಡಿ. ಜತ್ತಿ, ಎಸ್.ಆರ್. ಕಂಠಿ, ವೀರೇಂದ್ರ ಪಾಟೀಲ್, ದೇವರಾಜರ, ಸಾರ್ಗುಣರ, ರಾಮಕೃಷ್ಣ ಹೆಗಡೆ, ಎಸ್.ಆರ್. ಬೊಮ್ಮಾಯಿ, ಎಸ್. ಬಂಗಾರಪ್ಪ, ಎಂ. ವೀರಪ್ಪ ಮೊಯ್ಲಿ, ಎಚ್. ಡಿ. ದೇವೇಗೌಡ, ಜೆ. ಪಾಟೀಲ್, ಎಸ್. ಎಂ. ಕೃಷ್ಣ, ಇಂದ್ರಂ ಸಿಂಗ್, ಎಚ್. ಡಿ. ಕುಮಾರಸ್ವಾಮಿ, ಬಿ. ಎಸ್. ಯಡಿಯೂರಪ್ಪ, ಡಿ. ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯ, ಬಿ. ಎಸ್. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಪ್ರಸ್ತುತ ಸಿದ್ದರಾಮಯ್ಯ. ಧನ್ಯವಾದಗಳು. ನನ್ನ ಶರಣಾರ್ಥಿಗಳು. ನಾನು ಪೂಜಾಸ್ವಾಮಿ, ಶಿರಹಟ್ಟಿ ಪಟ್ಟಣದ SFC ಆಂಗ್ಲ ಮಾಧ್ಯಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ. ಗದಗ ಜಿಲ್ಲಾ ಪ್ರಥಮ ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನ 2025 ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಗುರು ಹಿರಿಯರು, ಸಹೋದರ ಸಹೋದರಿಯರು, ನನ್ನ ಸ್ನೇಹಿತರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನ ತಿಳಿಸುತ್ತೇನೆ. ವಚನ ಎಂಬುದು ಮಾತಿನ ಸಾಹಿತ್ಯವಲ್ಲ, ಅದು ಕೃತಿಯ ಸಾಹಿತ್ಯ ನೋಡ. ವಚನ ಎಂಬುದು ನುಡಿಯ ಸಾಹಿತ್ಯವಲ್ಲ, ಅದು ನಡೆಯ ಸಾಹಿತ್ಯ ನೋಡ. ವಚನ ಎಂಬುದು ಭಾವ ಸಾಹಿತ್ಯವಲ್ಲ, ಅದು ಅನುಭವ ಸಾಹಿತ್ಯ ನೋಡ. ಜಗಜ್ಯೋತಿ ಬಸವೇಶ್ವರ ಎಂಬ ಸಿದ್ದಣ್ಣ ಲಂಗೋಟಿಯವರ ಈ ಒಂದು ವಚನವನ್ನು ನೆನೆಯುತ್ತಾ, ಕನ್ನಡ ನಾಡು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಿರುವ ಅಪಾರವಾದ ಶ್ರೇಷ್ಠವಾದ ಕೊಡುಗೆ ಏನೆಂದರೆ ಅದು ವಚನ ಸಾಹಿತ್ಯ. ಸಕಲ ಜೀವಾತ್ಮರ ಲೇಸಿಗಾಗಿ, ಮಾನವ ಕುಲದ ಕಲ್ಯಾಣಕ್ಕಾಗಿ ವಿಶ್ವಗುರು ಬಸವಣ್ಣನವರು ಅಂದಿನ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಮುಕ್ತವಾದ ಚರ್ಚೆಯನ್ನು ನಡೆಸಿ ಪ್ರಥಮ ಸಂಸತ್ತು ಎಂಬ ಹೆಗ್ಗಳಿಕೆಗೆ ಬುನಾದಿಯನ್ನ ಹಾಕಿದರು. ಅಂದಿನ ನಮ್ಮ ಸಮಾಜದಲ್ಲಿ ಇದ್ದಂತಹ ವರ್ಣಭೇದ, ವರ್ಗಭೇದ, ಜಾತಿ ಭೇದ, ಲಿಂಗಭೇದ ಮತ್ತು ಆಶ್ರಮ ಭೇದ ಎಂಬ ಈ ಒಂದು ಪಂಚ ಭೇದಗಳನ್ನ ಹೋಗಲಾಡಿಸಿ ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ ಹಾಗೂ ಮಾನವೀಯತೆ ಎಂಬ ಈ 4 ಸ್ತಂಭಗಳ ಮೇಲೆ ಅನುಭವ ಮಂಟಪವನ್ನು ಕಟ್ಟಿದರು. ಈ ಒಂದು ವಿಚಾರ ತಿಳಿದು ದೇಶಾದ್ಯಂತದಿಂದ ಜನರು ಆಗಮಿಸಿ 770 ಜನರು ಈ ಒಂದು ಅನುಭವ ಮಂಟಪದ ಸದಸ್ಯರಾಗಿ ಅವರ ಸ್ವಾನುಭವದ ನೆಲೆಯ ಮೇಲೆ 300 ಜನ ಶರಣರು ಹಾಗೂ 34 ಜನ ಶರಣೆಯರು ರಚಿಸಿರುವ ಅಮೂಲ್ಯವಾದ ವಚನ ಸಾಹಿತ್ಯದ ಅಧ್ಯಯನ ಮಾಡಬೇಕಾಗಿರುವ ಅವಶ್ಯಕತೆ ದೊಡ್ಡವರಿಗಿಂತ ಮಕ್ಕಳಿಗೆ ಬೇಕು ಎಂಬುದು ನನ್ನ ಭಾವನೆಯಾಗಿದೆ. ವಚನ ಸಾಹಿತ್ಯ, ಈ ಒಂದು ವಚನ ಸಾಹಿತ್ಯ ಎಂಬುದು ಕೇವಲ ಒಂದು ಸಾಹಿತ್ಯದ ಪ್ರಕಾರ ಮಾತ್ರವಲ್ಲ, ಇದು ನಮ್ಮ ಜೀವನದ ದಾರಿದೀಪವಾಗಿದೆ. ಈ ಜಗತ್ತಿನಲ್ಲಿ ಧಾರ್ಮಿಕ ಚಿಂತನೆಗಳಿಗೆ ಪ್ರತಿಪಾದಿಸುವ ಹಲವಾರು ಕೃತಿಗಳು ಬಂದಿವೆ. ಅದೇ ರೀತಿ ಮನುಷ್ಯನ ಸಾಮಾಜಿಕ ಆರ್ಥಿಕ ಚಿಂತನೆಗಳಿಗೆ ಪ್ರತಿಪಾದಿಸುವ ಹಲವಾರು ಕೃತಿಗಳು ಕೂಡ ಬಂದಿವೆ. ಆದರೆ ವಚನ ಸಾಹಿತ್ಯದ ಹಾಗೆ
ಧಾರ್ಮಿಕ ಚಿಂತನೆಯೊಂದಿಗೆ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಬೇಕಾದುದನ್ನು ನೀಡಿ ನಮ್ಮೆಲ್ಲರ ಅಂತರಂಗದ ತುಂಟುಗಳನ್ನು ಒಂದುಗೂಡಿಸುವಂತ ಸಾಹಿತ್ಯ ದೊರೆಯುವುದು ತೀರಾ ಅಪರೂಪ. ವಚನ ಸಾಹಿತ್ಯದ ರಚನೆಯೇ ನೂತನವಾದದ್ದು. ಈ ಒಂದು ಸಾಹಿತ್ಯ ಬರುವುದಕ್ಕಿಂತ ಮುಂಚಿತವಾಗಿ ಸಾಹಿತ್ಯ ಎಂಬುದು ಅರಮನೆ ಮತ್ತು ಗುರುಮನೆಗೆ ಮೀಸಲಾಗಿತ್ತು. ಆದರೆ ಈ ಒಂದು ಸಾಹಿತ್ಯ ಗುರುಮಾತೆಯನ್ನ ಅರಮನೆ ಮತ್ತು ಗುರುಮನೆ ಎಂಬ ಬಂಧನದಿಂದ ಮುಕ್ತಗೊಳಿಸಿ ಜನಸಾಮಾನ್ಯರ ಹತ್ತಿರ ತಂದದ್ದು ನಮ್ಮ ವಚನಕಾರರು. ಯಾವಾಗ ದೇವಭಾಷೆ ಜನಭಾಷೆಯಾಗಲು ಸಾಧ್ಯವಾಗದಿದ್ದಾಗ ಜನಭಾಷೆಯಲ್ಲಿಯೇ ದೇವಭಾಷೆಯನ್ನಾಗಿ ಮಾಡಿದ ಕೀರ್ತಿ ನಮ್ಮ 12ನೇ ಶತಮಾನದ ವಚನಕಾರರಿಗೆ ಸಲ್ಲುತ್ತದೆ. ಹೀಗಾಗಿ ಜನಸಾಮಾನ್ಯರಾದ ನಾವು ನಮ್ಮೆಲ್ಲರ ಉದ್ಧಾರಕ್ಕಾಗಿ ರಚಿತಗೊಂಡಿರುವಂತಹ ಈ ಒಂದು ವಚನ ಸಾಹಿತ್ಯದ ಅಧ್ಯಯನ ಮಾಡಬೇಕಾಗಿರುವ ಅವಶ್ಯಕತೆ ನಮಗೆ ತುಂಬಾ ಇದೆ. ಈ ಒಂದು ವಚನ ಸಾಹಿತ್ಯ ನಮ್ಮ ಜಗತ್ತಿನ ಸಂಸ್ಕೃತಿಗೆ 3 ಅಪರೂಪವಾದ ಕೊಡುಗೆಗಳನ್ನ ಕೊಟ್ಟಿದೆ. ಮೊದಲನೆಯದು ಇಷ್ಟಲಿಂಗ, ಎರಡನೆಯದು ಕಾಯಕ ದಾಸೋಹ, ಮೂರನೆಯದು ಅನುಭವ ಮಂಟಪ. ಇಷ್ಟಲಿಂಗವನ್ನ ಯಾರು ಬೇಕಾದರೂ ಧರಿಸಬಹುದು. ಲಿಂಗವನ್ನ ಧರಿಸಿಕೊಂಡವರೆಲ್ಲ ಸರಿಸಮಾನರು. ಇವನಾರವನೆದೆ, ಇವ ನೆಮ್ಮವ ಇವ ನಮ್ಮವನೆನ್ನುವ, ಇವ ನಿಮ್ಮ ಮಗನೆಂದೆನಿಸಯ್ಯ ಎಂದು ಹೇಳುವ ಮೂಲಕ ಮೇಲು ಜಾತಿ ಕೀಳು ಜಾತಿ ಎಂಬ ಅಸಮಾನತೆಗಳನ್ನ ಹೋಗಲಾಡಿಸಿ ಸಮಾಜದಲ್ಲಿ ಸರ್ವರು ಸರಿ ಸಮಾನರು ಎಂಬ ಭಾವನೆಯನ್ನ ಆಚರಣೆಯಲ್ಲಿ ತಂದಿದ್ದು ಮಾದರ ಚೆನ್ನಯ್ಯ, ಡೋಹರ ಕೊಕ್ಕಯ್ಯ ಮೊದಲಾದವರನ್ನ ಅಪ್ಪಗೊಪ್ಪ ಎಂದು ಕರೆದಿದ್ದು ಸಾಮಾನ್ಯವಾದ ಕೆಲಸವಲ್ಲ. ಇಂತಹ ನಡೆ ನುಡಿಗಳು ಒಂದಾದ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿ ಅದನ್ನ ನಮ್ಮ ನಡೆಯಲ್ಲಿ ತರುವಂತಹ ಪ್ರಯತ್ನ ಮಾಡುವುದು ತುಂಬಾ ಅವಶ್ಯವಾಗಿದೆ. ಶರಣರ ಈ ಒಂದು ಸಂದೇಶಗಳು ಮಾನವ ಕುಲದ ಬೆಳವಣಿಗೆಗೆ ಮಾರ್ಗದರ್ಶನಗಳಾಗಿವೆ. ಅವರ ಒಂದು ತತ್ವಗಳು ಸಮಾಜದಲ್ಲಿ ಸರ್ವರು ಸರಿ ಸಮಾನರು ಎಂಬ ಭಾವನೆಯನ್ನ ಮೂಡಿಸುವ ಸಂದೇಶಗಳಾಗಿವೆ. ಇಂದು ನಾವು ಈ ಒಂದು ಸಮಾಜದಲ್ಲಿ ಏಕತೆಯಿಂದ, ಶಾಂತಿ, ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಎಂದರೆ ಇದಕ್ಕೆ ಶರಣರ ಸಂದೇಶಗಳು, ಅವರ ತತ್ವಗಳೇ ಕಾರಣ ಎಂದು ಹೇಳಲು ಬಯಸುತ್ತೇನೆ. ಶರಣರ ಈ ಒಂದು ಸಂದೇಶಗಳು, ಅವರ ತತ್ವಗಳು ಎಳೆಯ ವಯಸ್ಸಿನಲ್ಲಿರುವ ಮಕ್ಕಳಿಗೆ ಹಾಗೂ ಮನೆಗಳಿಗೆ ಶ್ರದ್ಧೆಯಿಂದ ತಲುಪಿಸುತ್ತಿರುವ ಕೆಲಸವನ್ನ ಗದಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮಾಡುತ್ತಾ ಬಂದಿದೆ ಎಂದು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ. ವಚನ ಸಾಹಿತ್ಯದ ಇನ್ನೊಂದು ಮಹತ್ವಪೂರ್ಣವಾದ ಕೊಡುಗೆ ಏನೆಂದರೆ ಅದು ಕಾಯಕ ದಾಸೋಹವನ್ನ ಪ್ರತಿಪಾದನೆ ಮಾಡುವುದು. ದುಡಿಯುವವರು ಒಬ್ಬರು, ಹೊಡೆಯುವವರು ಇನ್ನೊಬ್ಬರು ಎಂಬ ಈ ಕಾಲದಲ್ಲಿ ಎಲ್ಲರೂ ಕಡ್ಡಾಯವಾಗಿ ದುಡಿಯಬೇಕು ಎಂಬ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದು ನಮ್ಮ ವಚನ ಸಾಹಿತ್ಯ. ಹೀಗಾಗಿ ಕಾಶ್ಮೀರದ ಮಹದೇವ ಗೋಪಾಲನು ಕೂಡ ಕಟ್ಟಿಗೆ ಹೊಡೆಯುವ ಕಾಯಕವನ್ನ ಮಾಡಬೇಕಾಯಿತು. ಕಾಯಕದಲ್ಲಿ ಮೇಲು ಕೀಳು ಎಂಬುದಿಲ್ಲ, ಎಲ್ಲರೂ ಸರಿ ಸಮಾನರಾಗಿ ದುಡಿಯಬೇಕು. ಕೈಲಾಸ ಎಂಬುದು ಬೇರೆಲ್ಲೂ ಇಲ್ಲ, ಕಾಯಕದಲ್ಲಿಯೇ ಕೈಲಾಸವನ್ನ ಕಂಡರು ನಮ್ಮ ಶರಣರು. ದಯವೇ ಧರ್ಮದ ಮೂಲವಯ ಎಂದು ಧರ್ಮದ ಸಾರವನ್ನ ಇಷ್ಟು ಸರಳವಾಗಿ, ಪರಿಣಾಮಕಾರಿಯಾಗಿ ಬೇರೆ ಯಾವ ಭಾಷೆಯಲ್ಲೂ ಬಹುಶಃ ಹೇಳಿರಲಿಲ್ಲ. ಈ ಒಂದು ವಚನ ಸಾಹಿತ್ಯವು ನಮಗೆ ನಡೆಯುವುದನ್ನು ಕಲಿಸಿದೆ, ನುಡಿಯುವುದನ್ನು ಕಲಿಸಿದೆ, ಉಡುವುದನ್ನು ಕಲಿಸಿದೆ, ಉಣ್ಣುವುದನ್ನು ಕಲಿಸಿದೆ ಹಾಗೂ ನಮ್ಮ ಅಂತರಂಗ ಬಹಿರಂಗವನ್ನ ಶುದ್ಧಿ ಮಾಡಿ ಸಮಾಜದ ಸರ್ವೋತ್ತಮಕ ಏಳಿಗೆಯನ್ನ ಬಯಸಿ ಸಮಾಜದಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕುವುದನ್ನು ಕಲಿಸಿದೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಲಿಟ್ರೇಚರ್ ಇಸ್ ದ ಥಿಯರಿ ಆಫ್ ಲೈಫ್ ಅಂಡ್ ಲೈಫ್ ಇಸ್ ಅನ್ ಅಪ್ಲಿಕೇಶನ್ ಆಫ್ ಲಿಟ್ರೇಚರ್ ಎಂಬಂತೆ ನಮ್ಮ ಬದುಕಿಗೂ ಹಾಗೂ ಸಾಹಿತ್ಯಕ್ಕೂ ಅವಿನಾಭಾವ ಸಂಬಂಧವಿದೆ. ಯಾವ ಸಾಹಿತ್ಯ ನಮ್ಮ ಬದುಕನ್ನು ತಿದ್ದುವುದೋ ಅದೇ ನಿಜವಾದ ಸಾಹಿತ್ಯ. ಆ ಕೆಲಸವನ್ನ ನಮ್ಮ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಮಾಡುತ್ತಾ ಬಂದಿದೆ. ಹೀಗಾಗಿ ನಮ್ಮ ಬದುಕು ಸರ್ವಾಂಗ ಸುಂದರವಾಗಿ ನಿರ್ಮಾಣವಾಗಬೇಕಾದರೆ ನಾವು ಈ ಒಂದು ವಚನ ಸಾಹಿತ್ಯದ ಅಧ್ಯಯನ ಮಾಡಬೇಕಾಗಿರುವ ಅವಶ್ಯಕತೆ ತುಂಬಾ ಇದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಂಬದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪುರುಷ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಫಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ಬಸವಣ್ಣನವರ ಈ ಒಂದು ವಚನವನ್ನು ಗಮನಿಸಿದರೆ ಶರಣರು ಅನುಸರಿಸಿದ ತತ್ವ ಎಂಥದ್ದು ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಜ್ಞಾನ ಎಂಬುದು ಶ್ರೇಷ್ಠವೇ ಇರಬಹುದು, ಆದರೆ ಆ ಜ್ಞಾನವು ಕ್ರಿಯೆಯಾಗದ ಹೊರತು ಅದಕ್ಕೆ ಅರ್ಥವೇ ಇಲ್ಲ.
ಬರೀ ಹೇಳಿದರೆ ಸಾಲದು, ಹೇಳಿದಂತೆ ನಡೆದಾಗಲೇ ಆ ಒಂದು ಹೇಳಿದ್ದಕ್ಕೆ ಅರ್ಥ ಬರಲು ಸಾಧ್ಯ. ಹೀಗಾಗಿ ನಡೆ ನುಡಿಗಳಲ್ಲಿ ಸಮನ್ವಯ ಸಾಧಿತವಾದಾಗಲೇ ಒಂದು ಚಲನಶೀಲ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ಅರ್ಥಿದ್ದ ನಮ್ಮ ಶರಣರು ಅಂತಹ ಸಮನ್ವಯದ ಮಾರ್ಗವನ್ನ ತಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಅನಂತರ ಆ ಒಂದು ಸಮನ್ವಯದ ಮಾರ್ಗವನ್ನ ಅನುಸರಿಸಿ ತಮ್ಮ ವಚನಗಳಲ್ಲಿ ಪ್ರತಿಪಾದಿಸಿದರು. ಒಟ್ಟಾರೆ ಹೇಳಬೇಕಾದರೆ ವಚನಕಾರರು ಕೇವಲ ತಮ್ಮ ಕಾಲಕ್ಕೆ ಸೀಮಿತವಾದವರಲ್ಲ. ಅವರ ತತ್ವಗಳು ಮತ್ತು ಸಂದೇಶಗಳು ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ. ಅವರು ತೋರಿಸಿದ ಸಮಾನತೆ, ಕಾಯಕ ನಿಷ್ಠೆ ಹಾಗೂ ನೈತಿಕ ಜೀವನದ ಮಾರ್ಗವು ಇಂದಿಗೂ ಪ್ರಸ್ತುತವಾಗಿದೆ. ವಚನ ಸಾಹಿತ್ಯ ನಮ್ಮ ಹೆಮ್ಮೆಯ ಆಸ್ತಿಯಾಗಿದೆ. ಅವರ ಜೀವನ ದರ್ಶನಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದು ನಮಗೆ ಗೊತ್ತಿರಬೇಕು. ಹಾಗೆ ಅವರ ಒಂದು ಎಲ್ಲ ಮಾರ್ಗಗಳು, ಅವರ ಸಂದೇಶವನ್ನ ಅನುಸರಿಸಿಕೊಂಡು ನಾವು ನಮ್ಮ ಜೀವನದಲ್ಲಿ ನಡೆಯಬೇಕು ಎಂದು ಹೇಳುತ್ತಾ, ಮಕ್ಕಳಿಗೆ ವಚನ ಸಾಹಿತ್ಯ ಎಂದು ಆ ವಿಷಯದ ಕುರಿತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶರಣಾರ್ಥಿಗಳು, ನಾನು ಶಶಾಂಕ್ ಫಕೀರೇಶ್ ಸಂಕದಾಳ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನಿಂದು ಅಕ್ಕ ಮಹಾದೇವಿಯವರ ವಚನ ಬೆಟ್ಟದ ಮೇಲೊಂದು ಮನೆ ಮಾಡಿ ಎಂಬ ವಚನವನ್ನು ವಾಚನ ಮಾಡುತ್ತಿದ್ದೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆಯಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನನಗೆ ಈ ವಚನವನ್ನು ವಾಚನ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಶರಣರ ಕರ್ತೃಗದ್ದೆಗೆ ಹಣೆಮಣೆದು ಹಾಗೂ ಕರಸಂಜಾತರಾದ ಶಿಕ್ಷಣ ಪ್ರೇಮಿಯಾದಂತಹ ಶಿವಶಾಂತ ವೀರ ಶರಣರ ಪಾದಕಮಲಗಳಿಗೆ ಪೊಡಮಟ್ಟು. ವಿವಿಧ ಶಾಲೆಯಿಂದ ಆಗಮಿಸಿರುವ ನನ್ನ ಎಲ್ಲಾ ಗುರುವೃಂದಕ್ಕೂ ಮತ್ತು ಸ್ನೇಹಿತರಿಗೂ ನನ್ನ ಮನಪೂರ್ವಕವಾದ ನಮನಗಳು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ವಚನದ ಗಾಯನವನ್ನು ನಾನು ಈಗ ಹಾಡುತ್ತೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ, ನೊರೆತೊರೆಗಳಿಗಂಜಿದೊಡೆಯಂತಯ್ಯ, ನೊರೆತೊರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯ ಒಳಗೊಂದು ಮನೆಯ ಮಾಡಿ, ಸಂತೆಯ ಒಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ ಕೇಳಯ್ಯ ನೀ ಲೋಕದೊಳಗೆ ಹುಟ್ಟಿದ ಬಳಿಕ, ಚನ್ನಮಲ್ಲಿಕಾರ್ಜುನ ಕೇಳಯ್ಯ ನೀ ಲೋಕದೊಳಗೆ ಹುಟ್ಟಿದ ಬಳಿಕ. ಸ್ತುತಿ ನಿಂದೆಗಳು ಬಂದೊಡೆ, ಸ್ತುತಿ ನಿಂದನೆಗಳು ಬಂದೊಡೆ, ಮನದಲ್ಲಿ ಕೋಪವ ತಾಳದೆ, ಮನದಲ್ಲಿ ಕೋಪವ ತಾಳದೆ, ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ,
ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು, ಬೆಟ್ಟದ ಮೇಲೊಂದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಳಗೇರ್ ಹಾಗೂ ಪದಾಧಿಕಾರಿಗಳನ್ನು ಒಳಗೊಳ್ಳುವಿಕೆಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಬೈರನಟ್ಟಿ ದೊರೆಸ್ವಾಮಿ ಮಠದ ಪೂಜ್ಯರು, ಬಳಗಾನೂರು ಶರಣರು, ಹೊಸಳ್ಳಿಯ ಬೋಧೀಶ್ವರ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ರು. ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಪಾಟೀಲ್, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾ ಸೋಮಶೇಖರ್, ಸಾಹಿತಿಗಳಾದ ಚಂದ್ರಶೇಖರ್ ವಸ್ತ್ರದ್, ನಿವೃತ್ತ ಡಿಡಿಪಿಐ ನಾಗರಳ್ಳಿಯವರು, ಡಾಕ್ಟರ್ ನಿಂಗು ಸೋಲಗಿ, ಕಸಾಪ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ಬಗ್ಗೆ ಆಯೋಜಕರು ಹಾಗೂ ಸಭಿಕರು ಏನಂತಾರೆ ಕೇಳಿ. ಇಂದು ಗದಗ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನಡಿಯಲ್ಲಿ ಮಕ್ಕಳ ಶರಣ ಸಾಹಿತ್ಯ ಪರಿಷತ್ತಿನ ಅದ್ಧೂರಿ ಕಾರ್ಯಕ್ರಮವು ಬೆಳಗ್ಗೆ ನಮ್ಮ ಶರಣರ ನಾಡಾಗಿರುವಂಥ ಚಿಕ್ಕನಕೊಪ್ಪ ಶರಣರ ಬೀಡಾಗಿರುವಂಥ ಬಳಗಾನೂರಿನಲ್ಲಿ ಬೆಳಗ್ಗೆ ಧ್ವಜಾರೋಹಣದ ಮೂಲಕ ಪ್ರಾರಂಭವಾಗಿ ಮಕ್ಕಳು ವಚನದ ಕಟ್ಟುಗಳನ್ನು ಹೊತ್ತುಕೊಂಡು ಅದ್ಧೂರಿಯ ಮೆರವಣಿಗೆಯೊಂದಿಗೆ ಮುಖ್ಯ ವೇದಿಕೆಗೆ ಮುಖ್ಯ ಕಾರ್ಯಕ್ರಮ ಬಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ 8 ಜನ ಬಾಲ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳ ಎಲ್ಲ ಅವಕಾಶಗಳನ್ನು ಮಾಡಿದಂಥ ಸಾಧನೆಯನ್ನು ಅವರಿಗೆ ಏನೇನು ಅವಕಾಶಗಳನ್ನು ಇಲ್ಲಿ ತನಕ ಮಾಡಿಕೊಟ್ಟಾರ ಅವನ್ನೆಲ್ಲ ಅನಾವರಣ ಮಾಡಿ ಮತ್ತು ಮಕ್ಕಳಿಗೆ ಸ್ಪರ್ಧಾ ಭಾವನೆಯನ್ನು ಮೂಡಿಸುವಂಥ ಒಂದು ದಿವ್ಯವಾದ ಕಾರ್ಯಕ್ರಮ, ಮಕ್ಕಳ ಪ್ರತಿಭೆಗಳನ್ನು ಮಾಡುವಂಥ ಬಾಲ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿರುವಂಥ ರಾಜ್ಯಾಧ್ಯಕ್ಷರಾಗಿರುವಂಥ ಸೋಮಶೇಖರ್ ಸರ್ ಅವರು ಉತ್ತಮ ನುಡಿಗಳನ್ನು, ಸ್ಫೂರ್ತಿದಾಯಕ ಮಾತುಗಳನ್ನು ಆಡೋದರೊಂದಿಗೆ ಸ್ವಾಗತವನ್ನು ಮತ್ತು ಗದಗ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂಥ ಬಳಗೇರ್ ಸರ್ ಅವರು ಸ್ವಾಗತವನ್ನು ಮತ್ತು ಕದಳಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷಣಿಯಾಗಿರುವಂಥ ಸುಧಾ ಮೇಡಮ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾಜಿ ಸಚಿವರು, ಸಂತ ರಾಜಕಾರಣಿಗಳಾಗಿರುವಂಥ ಎಸ್ ಪಾಟೀಲ್ರ ಅಧ್ಯಕ್ಷೀಯ ನುಡಿಗಳನ್ನು, ಪರಮ ಪೂಜ್ಯ ದಿವ್ಯ ಜ್ಞಾನಿಗಳ ಆಶೀರ್ವಾದದ ನುಡಿಯನ್ನು ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಒಡಮೂಡಿಸಿ ಅತ್ಯುತ್ತಮ ಅದ್ಧೂರಿ ಕಾರ್ಯಕ್ರಮ, ಸಂಭ್ರಮದ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ ನೋಡುವಂಥ ಕಾರ್ಯಕ್ರಮ ಇಂದು ಬಳಗಾನೂರಿನಲ್ಲಿ ಜರುಗಿದ್ದು ನಮ್ಮೆಲ್ಲರ ಸಂತೋಷದ ಕ್ಷಣಗಳನ್ನು ಮತ್ತು ಮಕ್ಕಳ ಪ್ರತಿಭೆಗಳನ್ನು ನೋಡುವಂಥ ಅದ್ಭುತವಾದ ಮಕ್ಕಳ ಪ್ರತಿಭೆಗಳು ಇಲ್ಲಿ ಒಡಮೂಡಿದವು ಮತ್ತು ಇನ್ನು 2 ಗೋಷ್ಠಿ ಮತ್ತು ಒಂದು ಸಮಾರೋಪ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಪರಮ ಪೂಜ್ಯ ನಮ್ಮ ಚಿಕ್ಕನಕೊಪ್ಪ ಶರಣರ ಪರಮ ಪೂಜ್ಯರ ದಿವ್ಯ ಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಇಲ್ಲಿ ಇರುವಂಥ ಎಲ್ಲ ಶಿಕ್ಷಕ ಬಳಗ ಮತ್ತು ವಿದ್ಯಾರ್ಥಿಗಳ ಸಮೂಹ ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ರಿಂದ ಅದ್ಭುತ ಕಾರ್ಯಕ್ರಮ, ಅದ್ಧೂರಿಯ ಕಾರ್ಯಕ್ರಮ ಪ್ರಪ್ರಥಮವಾಗಿ ಕರ್ನಾಟಕದಲ್ಲೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ನೆರವೇರಿದ್ದು ನಮ್ಮೆಲ್ಲರ ಹೆಮ್ಮೆಯ ಕಾರ್ಯಕ್ರಮವಾಗಿ ಇಂದು ನಾವು ನೋಡುವಂಥ ಭಾಗ್ಯ ಕಲ್ಪಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಗದಗ ಜಿಲ್ಲಾ ಪ್ರಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನ, ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನ ಇವತ್ತು ದಿವಸ ಶರಣಾರ್ಥಿಗಳು. ಗದಗ ಜಿಲ್ಲಾ ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನ ಇವತ್ತು ದಿವಸ ಬಳಗಾನೂರಿನೊಳಗೆ ಭಾಳಷ್ಟು ಅದ್ಧೂರಿಯಾಗಿ ನಡೀತು. ಅದು ಪ್ರಾರಂಭದೊಳಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಶ್ರೀ ಸೋಮಶೇಖರ್ ಸಾಹೇಬರು, ಡಾಕ್ಟರ್ ಸಿ ಸೋಮಶೇಖರ್ ಸಾಹೇಬರು ಅದನ್ನು ಉದ್ಘಾಟನೆ ಮಾಡಿದರು, ಧ್ವಜಾರೋಹಣವನ್ನು ಮಾಡಿದರು. ಅದೇ ರೀತಿಯಾಗಿ ನಾಡಧ್ವಜವನ್ನು ನಾಗರಳ್ಳಿ ಸಾಹೇಬರು ಮಾಡಿದರು. ಅದೇ ರೀತಿ ಪರಿಷತ್ತಿನ ಧ್ವಜವನ್ನು ನಾನು ಗದಗ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಕೆ ಬಳಗೇರ ಅದನ್ನು ನೆರವೇರಿಸಿಕೊಟ್ಟೆ. ಆ ಕಾರ್ಯಕ್ರಮ ಬಹಳಷ್ಟು ಮಕ್ಕಳು, ಸಾವಿರಾರು ಮಕ್ಕಳು ಸೇರಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದಪ್ಪ ಅಂದ್ರೆ ಈ ಬಳಗಾನೂರಿನ ಶಿಕ್ಷಣ ಸಂಸ್ಥೆಯ ಮಕ್ಕಳು ಮತ್ತು ಇಲ್ಲಿರುವಂತಹ ಶಿಕ್ಷಕ ಬಂಧುಗಳು ಭಾಳಷ್ಟು ಪೂರ್ವ ತಯಾರಿ ಮಾಡಿಕೊಂಡು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂತಹ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂತಹ ಪಾಲಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇಂತಹ ಭಾಳ ಸಮ್ಮೇಳನಗಳನ್ನು ನಾವು ನೋಡೀವಿ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಧ್ವಜಾರೋಹಣ ಕಾರ್ಯಕ್ರಮ ಎಷ್ಟು ನೀಟಾಗಿ ಶಿಸ್ತಿನಿಂದ ಮಕ್ಕಳು ಭಾಗವಹಿಸಿರ್ತಕ್ಕಂಥದ್ದು ವಿಷಯ ಎಲ್ಲಿ ನೋಡಿಲ್ಲ ಅಂತಕ್ಕಂಥ ಮಾತನ್ನು ಮಕ್ಕಳು, ಶಿಕ್ಷಕರು
ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಅಂತಕ್ಕಂಥದ್ದು. ಅದಾದ ನಂತರ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ನಡೀತು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ಅಂತಂದರೆ, ವೇದಿಕೆ ಮೇಲೆ ಬೇರೆ ಬೇರೆ ತಾಲೂಕುಗಳಿಂದ ಒಬ್ಬೊಬ್ಬರನ್ನ ಬಾಲಶರಣ ಸಿರಿ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ವಿ. ಆ ಆಯ್ಕೆ ಮಾಡಿರ್ತಕ್ಕಂತಹ 8 ಜನ ಮಕ್ಕಳು ಅದರಲ್ಲಿ ಭಾಗವಹಿಸಿದ್ರು. ಎಂತಹ ಮಕ್ಕಳು ಅಂತ ಹೇಳಿದಪ್ಪ ಅಂದರೆ, ವೈದ್ಯತಿನ ಆಗಂತಕ್ಕಂಥದ್ದು 5,000 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳ್ತಕ್ಕಂತಹ ಒಬ್ಬ ಅಪರೂಪದ ಬಾಲಕಿ ಭಾಗವಹಿಸಿದ್ಲು. ಆಕೆಯಿಂದನೂ ಕೂಡ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕಾಗಿ ಒಂದು 2-3 ನಿಮಿಷ ಅವಕಾಶವನ್ನು ಇಲ್ಲಿ ವೇದಿಕೆ ಮೇಲೆ ನೀಡಲಾಗಿತ್ತು. ಅದರ ಜೊತೆಗೆ ಥೈಲ್ಯಾಂಡಿಗೆ ಹೋಗಿ ಕರಾಟೆ ಸ್ಪರ್ಧೆಯಲ್ಲಿ ಬಹುಮಾನವನ್ನು ತೆಗೆದುಕೊಂಡು ಬಂದಿರತಕ್ಕಂತಹ ಮುಳುಗುಂದದ ಒಬ್ಬ ಬಾಲಕನು ಕೂಡ ಇದರಲ್ಲಿ ಭಾಗವಹಿಸಿದ್ದ ಅಂತಕ್ಕಂಥದ್ದು. ಅಪೂರ್ವ ಅನ್ನುವಂತಹ ನರಗುಂದದ 2ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಒಂದು ಹುಡುಗಿ ರಾಜ್ಯ ಮಟ್ಟದಲ್ಲಿ ಈ ಅಬ್ಯಾಕಸ್ ಸ್ಪರ್ಧೆ ಒಳಗೆ ಬಂಗಾರ ಪದಕವನ್ನು ತೆಗೆದುಕೊಂಡಿರ್ತಕ್ಕಂಥ ಮಗು. ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂಥ ಸಾಧನೆ ಮಾಡಿರ್ತಕ್ಕಂಥವರು. ಕುಮಾರ್ ಪುನೀತ್ ರೆಡ್ಡಿ ಆತ ಟೆಲಿಸ್ಕೋಪ್ ತಯಾರಿಕೆ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಒಂದು ವಿಶೇಷವಾಗಿರುವಂಥ ಸಾಧನೆ ಮಾಡುವುದರ ಮೂಲಕ ರೆಕಾರ್ಡ್ ಮಾಡಿ ಅದರಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಬಾಲಕ. ಇವರೆಲ್ಲರ ಭಾಗವಹಿಸಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀ ಸೋಮಶೇಖರ್ ಸಾಹೇಬರು ಭಾಳಷ್ಟು ಉತ್ತಮವಾಗಿರುವಂಥ ಸಂದೇಶಗಳನ್ನು ಹೊಂದಿರುವಂತಹ ನುಡಿಗಳನ್ನು ತಮ್ಮ ಉದ್ಘಾಟನಾ ಪರವಾಗಿರುವಂಥ ನುಡಿಗಳಲ್ಲಿ ನೀಡಿದರು. ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಮತ್ತು ಈ ನಾಡು ಕೊಂಡುಕೊಂಡಿರ್ತಕ್ಕಂಥ ಒಬ್ಬ ಅಪರೂಪದ ಶರಣ ರಾಜಕಾರಣಿಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀ SS ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಹಾಗೆ ಒಬ್ಬ ಪುಟ್ಟ ಬಾಲಕಿ 2ನೇ ತರಗತಿಯಲ್ಲಿ ಇರುವಂತಹ 2 ಪುಸ್ತಕಗಳನ್ನು ಈಗಾಗಲೇ ಲೋಕಾರ್ಪಣೆ ಮಾಡಿರ್ತಕ್ಕಂತಹ ಕುಮಾರಿ ಸಾಕ್ಷಿ ಅನ್ನುವಂತಹ ಒಂದು ಹುಡುಗಿ, ಸಾಕ್ಷಿ ದೇವರೆಡ್ಡಿ ಅನ್ನುವಂಥ ಒಂದು ಹುಡುಗಿ, ಆ ಹುಡುಗಿಯ ಮೂಲಕ ಒಂದು ಗ್ರಂಥವನ್ನು, ಪ್ರತಿಭಾಧ್ವನಿ ಅನ್ನುವಂತಹ ಒಂದು ಗ್ರಂಥ ನಾನೇ ಸಂಪಾದನೆ ಮಾಡಿರ್ತಕ್ಕಂತಹ ಒಂದು ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸಣ್ಣ ಪುಸ್ತಕ, ಅದನ್ನು ಒಬ್ಬ ಸಣ್ಣ ಬಾಲಕಿ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿತ್ತು. ಬಹಳಷ್ಟು ಜನ ಪಾಲಕರು, ಶಿಕ್ಷಕರು ಇದರಲ್ಲಿ ಭಾಗವಹಿಸಿ ತಮ್ಮ ಸಂತಸವನ್ನು, ಅಭಿಮಾನವನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲನೇದಾಗಿ ನಡೆದಿರ್ತಕ್ಕಂಥ ಇದು ಸಮ್ಮೇಳನ, ಮಕ್ಕಳಿಗೋಸ್ಕರ ನಡೆದಿರ್ತಕ್ಕಂಥ ಸಮ್ಮೇಳನ ಅಂತ ಹೇಳಿದಪ್ಪ ಅಂತಂದ್ರೆ, ಮುಂದೆ ಈಗ ಪ್ರಸಾದ ಮುಗಿದಾದ ನಂತರ 1ನೇ ಗೋಷ್ಠಿ ನಡೆದೈತೆ. ಆ ಗೋಷ್ಠಿ ಏನು ಅಂತ ಹೇಳಿದಪ್ಪ ಅಂತಂದ್ರೆ ಶರಣ ತತ್ವ ಚಿಂತನ ಗೋಷ್ಠಿ ಅಂತೇಳಿ. ಆ ಗೋಷ್ಠಿಯಲ್ಲಿ 2 ಮಕ್ಕಳು ಉಪನ್ಯಾಸವನ್ನು ನೀಡ್ತಾರೆ. ಆ ಉಪನ್ಯಾಸದ ವಿಷಯಗಳೇನು ಅಂತ ಹೇಳಿದಪ್ಪ ಅಂತಂದ್ರೆ, ಮೊದಲೇದು ಮಕ್ಕಳಾಗಿರುವಂಥ ನಾವೇಕೆ ವಚನ ಸಾಹಿತ್ಯವನ್ನು ಓದಬೇಕು, ವಚನ ಸಾಹಿತ್ಯವನ್ನು ಓದೋದ್ರಿಂದ ನಮಗಾಗ್ತಕ್ಕಂಥ ಬದಲಾವಣೆಗಳು ಏನು ಅನ್ನೋದನ್ನು ಕುರಿತು ಒಂದು ಮಗು ಮಾತಾಡ್ತೈತೆ. ಅದಾದ ನಂತರ ಇನ್ನೊಂದು ಮಗು ವಚನ ಸಾಹಿತ್ಯದಲ್ಲಿ ಸಂವಿಧಾನದ ಮೌಲ್ಯಗಳಿವೆ ಅನ್ನುವಂಥದ್ದನ್ನು, ಸಂವಿಧಾನದ ಆಶಯಗಳಿವೆ ಅನ್ನುವಂಥ ವಿಷಯವನ್ನು ಮಾತಾಡ್ತಾರೆ ಅಂತಕ್ಕಂಥದ್ದು. ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಮಕ್ಕಳ ಒಬ್ಬ ಸಾಹಿತಿಯಾಗಿರುವಂತಹ ಡಾಕ್ಟರ್ ನಿಂಗು ಸೊಲಿಗೆ ಅವರು ಅದನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಮಕ್ಕಳೇ ಇದರಲ್ಲಿ ನಿರೂಪಣೆ ಮಾಡ್ತಾರೆ ಅಂತಕ್ಕಂಥದ್ದು. ಇದಾದ ನಂತರ 2ನೇ ಗೋಷ್ಠಿ ನಡೀತೈತೆ. ಆ ಗೋಷ್ಠಿ ಭಾಳ ವಿಶೇಷವಾಗಿರುವಂಥ ಗೋಷ್ಠಿ. ಅದು ವಚನ, ವಾಚನ, ಗಾಯನ, ವ್ಯಾಖ್ಯಾನ ಮತ್ತು ಚಿತ್ರಣ ಅನ್ನುವಂತಹ ಒಂದು ಗೋಷ್ಠಿ ನಡೀತೈತೆ. ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಗದಗ ಪರಿಸರದಲ್ಲಿ PU ಆಗಿ, DDP ಆಗಿ ನಿವೃತ್ತಿಯಾಗಿರುವಂತಹ ಶ್ರೀ IB ಬೆನುಕೊಪ್ಪ ಸರ್ ಆ ಗೋಷ್ಠಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಆ ಗೋಷ್ಠಿಯಲ್ಲಿ 2 ವಚನಗಳನ್ನು ಕುರಿತು, ಒಂದು ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ ಅನ್ನುವಂತಹ ಒಂದು ವಚನ. ಆ ವಚನವನ್ನು ಒಂದು ಮಗು ವಾಚನ ಮಾಡ್ತೈತೆ, ಇಲ್ಲದೆ ಭಾವಪೂರ್ಣವಾಗಿ ಹ್ಯಾಕ್ ಮಾಡಬೇಕು ಅಂತಕ್ಕಂಥದ್ದನ್ನು ಮಾದರಿಯಾಗಿ ತಿಳಿಸುತ್ತಾ, ಅದು ಮುಗಿದಾದ್ಮೇಲೆ ಅದೇ ವಚನವನ್ನು ಗಾಯನ ಮಾಡುವಂಥ ಇನ್ನೊಂದು, ಅದೇ ವಚನವನ್ನು ಕುರಿತು ವ್ಯಾಖ್ಯಾನ ಮಾಡುವಂಥದ್ದು, ಅದೇ ವಚನವನ್ನು ಕುರಿತು ಇನ್ನೊಂದು ಮಗು ಚಿತ್ರವನ್ನು ತೆಗೆದು ತೋರಿಸುವಂಥ ಅಪರೂಪದ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಇದೇ ರೀತಿಯಾಗಿ ಇನ್ನೊಂದು ಕಳಬೇಡ ಕೊಲಬೇಡ ಖುಷಿಯನ್ನು ಬೇಡ ಅನ್ನುವಂಥ ಬಸವಣ್ಣವರು ಎಲ್ಲರೂ ಕೂಡ 4 ವಿದ್ಯಾರ್ಥಿಗಳು ಭಾಗವಹಿಸಿ ಏನು ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಆ ಜೊತೆಗೆ ಇದು ಕಾರ್ಯಕ್ರಮ ಮುಗಿದಾದ್ಮೇಲೆ ಒಂದು ಸಮಾರೋಪ ಸಮಾರಂಭ ಇದೆ. ಆ ಸಮಾರೋಪ ಸಮಾರಂಭ ದಿವ್ಯ ಸಾಹಿತ್ಯವನ್ನು ಸಳ್ಳಿಯ ಬುಧೀಶ್ವರ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಬುಧೀಶ್ವರ ಮಹಾಸ್ವಾಮಿಗಳು ನಾವು ಸಾಹಿತ್ಯವನ್ನು ಗಮನಿಸಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗದಗಿನ ಶ್ರೇಷ್ಠ ಶರಣ ಸಾಹಿತಿಯಾಗಿರುವಂತಹ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದವರು ಇದರಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾರೆ. ಸಮಾರೋಪ ನುಡಿಯನ್ನು ಶ್ರೀ ವಿವೇಕಾನಂದ ಪಾಟೀಲ್ ಈಗಿನ ಅಧ್ಯಕ್ಷರಾಗಿರುವಂಥ ಅವರು ಸಮಾರೋಪ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣ
ಹಾಗೆ ಶ್ರೀ ಗಡಾದವರು ಡಾಕ್ಟರ್ ಗಡಾದವರು ಇನ್ನೂ ಕೆಲವು ಜನರು ಆ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಯಾರ್ಯಾರು ದಾಖಲಿದ್ದಾರೆ, ಯಾರ್ಯಾರು ಸಹಕಾರ ಮಾಡಿದ್ದಾರೆ, ಈ ಸಮ್ಮೇಳನದ ಯಶಸ್ವಿಗಾಗಿ ಸಹಕಾರ ನೀಡಿರ್ತಕ್ಕಂಥ ದಾನಿಗಳಿಗೆ ಗೌರವ ಸಮರ್ಪಣೆ ಆಯೋಜನೆ ಮಾಡಿದ್ದೇವೆ. ಬಹುಶಃ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸುವುದಕ್ಕಾಗಿ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಿ ಅಭಿನಂದಿಸುವ ಸಲುವಾಗಿ ಆಗಿರ್ತಕ್ಕಂಥ ಈ ಸಮ್ಮೇಳನ ಅರ್ಧ ದಿನದ ಅವಧಿ ಒಳಗೆ ಈಗಾಗಲೇ ಭಾಳಷ್ಟು ಯಶಸ್ವಿಯಾಗಿ ಮುನ್ನಡೆತಾ ಇದೆ ಅಂತಕ್ಕಂಥದ್ದು. ಬರಲಿರುವಂತಹ ದಿನಮಾನಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಿರಿಯರ ಅಭಿಪ್ರಾಯ ಏನಿದೆ ಅಂತಂದ್ರೆ ಇದು ತಾಲೂಕಿನಲ್ಲಿ ಒಂದು ಸಮ್ಮೇಳನ ಆಗಬೇಕು ಅಂತ ವ್ಯಕ್ತಪಡಿಸಿದರು. ಅದನ್ನು ಎಲ್ಲರ ನೆರವು ನೀಡಿ ವಿಶೇಷವಾಗಿ ಸುದ್ದಿ ಮಾಧ್ಯಮದ ಹೆಸರಾಗಿದ್ದಾರೆ ನಿಮ್ಮೆಲ್ಲರೂ ಕೂಡ ಇದರ ಪ್ರಚಾರಕ್ಕಾಗಿ ಅಷ್ಟು ಶ್ರಮಿಸ್ತಾ ಇದ್ದೇನೆ. ಮಕ್ಕಳಲ್ಲಿರುವಂತಹ ಒಂದು ಸೇವೆಯನ್ನು ಮಾಡತಕ್ಕಂತಹ ಒಂದು ಆಸಕ್ತಿ ತಮ್ಮಲ್ಲಿರುವುದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಇದನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶರಣ. ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರುವ ಹಾಗೆ ಗದಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಡಿ ಮಹಿಳಾ ವೇದಿಕೆ ಗದಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಗದಗ ಜಿಲ್ಲೆಯ ಪ್ರಪ್ರಥಮ ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನ. ಬಹುತೇಕ ನಾವೆಲ್ಲ ಹೇಳ್ತೇವೆ ಬೆಳೆಯುವ ಸರಿ ಮೊಳಕೆಯಲ್ಲಿ ನೋಡು ಅಂತ ತಿಳ್ಕೊಂಡು, ಆ ನಿಟ್ಟಿನಲ್ಲಿ ಆ ಮಕ್ಕಳು ಬಾಲ್ಯದಲ್ಲಿದ್ದಾಗನೇ ಒಂದು ಉತ್ತಮ ಗುಣಗಳನ್ನು, ನೈತಿಕ ಮೌಲ್ಯಗಳನ್ನು ಬೆಳೆಸಿದಾಗ ಮಾತ್ರ ಅವರ ವ್ಯಕ್ತಿತ್ವ ಮುಂದಿನ ಜೀವನದಲ್ಲಿ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಅಂತಹ ಮೌಲ್ಯಗಳು ಬೆಳಿಬೇಕಂದ್ರೆ ಬಹಳ ಸರಳವಾಗಿರ್ತಕ್ಕಂತಹ ಜೊತೆಗೆ ಮಕ್ಕಳಿಗೆ ಅರ್ಥವಾಗ್ತಕ್ಕಂಥ ಒಂದು ವಿಧಾನ ಯಾವುದಪ್ಪ ಅಂತಂದರೆ ನಮಗೆ ಹಿಂದಿನ ಕಾಲದಲ್ಲಿ ಶರಣರು ನೀಡಿರ್ತಕ್ಕಂಥ ವಚನಗಳು. ಆ ವಚನಗಳಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ಆ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಬಹುತೇಕ ಇದು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನಲ್ಲೇ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಅದರಲ್ಲೂ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರಪ್ರಥಮ ಬಾರಿ ಅಂತಕ್ಕಂಥದ್ದು ನಮ್ಮ ಗದಗ ಜಿಲ್ಲೆಯ ವಿಶೇಷತೆ. ಈ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಪ್ರತಿಭೆಗಳನ್ನು ಕೂಡ ಇಲ್ಲಿ ಪರಿಚಯ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಲ್ಲಿರ್ತಕ್ಕಂತಹ ಬೇರೆ ಬೇರೆ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ನಾವು ಶರಣಸಿರಿ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡೋದ್ರ ಮುಖಾಂತರವಾಗಿ ಅವರನ್ನು 4 ಮಕ್ಕಳಿಗೆ ಪರಿಚಯಿಸಬೇಕು, ಆ 4 ಮಕ್ಕಳಿಗೆ ಪ್ರೇರೇಪಣೆ ನೀಡಬೇಕು ಅಂತಕ್ಕಂಥ ಉದ್ದೇಶ. ಜೊತೆಗೆ ಆ ಮಕ್ಕಳು ಮುಂದೆ ಇನ್ನೂ ಕೂಡ ಹೆಚ್ಚಿನದಾಗಿ ಒಂದು ಸಾಧನೆ ಮಾಡಲಿಕ್ಕೆ ಅವರಿಗೆ ಪ್ರೇರೇಪಣೆ ನೀಡಬೇಕು ಅಂತಕ್ಕಂಥ ಒಂದು ವೇದಿಕೆಯನ್ನು ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ನೀಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮಗೆ ಉದ್ಘಾಟನಾ ಸಮಾರಂಭ ಆಗಿರ್ತಕ್ಕಂಥದ್ದು. ತನ್ಮೂಲಕವಾಗಿ ನಮಗೆ ಮುಂದೆ 2 ಗೋಷ್ಠಿಗಳು ನಡೀತಾ ಇದ್ದಾವೆ. ಆ 2 ಗೋಷ್ಠಿಗಳಲ್ಲಿ ಕೂಡ ಮಕ್ಕಳೇ ಇಲ್ಲಿ ಮಾತನಾಡ್ತಾರೆ, ಮಕ್ಕಳಲ್ಲಿ ಚರ್ಚೆ ಮಾಡ್ತಾರೆ, ಮಕ್ಕಳಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾರೆ. ಒಟ್ಟಾರೆಯಾಗಿ ಮಕ್ಕಳಿಂದ ಮಕ್ಕಳಿಗಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಆ ಒಂದು ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಾದ ನಂತರ ಮತ್ತೊಂದು ಕಾರ್ಯಕ್ರಮ, ಮತ್ತೊಂದು ಗೋಷ್ಠಿ ಕೂಡ ನಡೀತಿದೆ. ಅದರಲ್ಲಿ ವಚನವನ್ನು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು, ವಚನವನ್ನು ಇಲ್ಲಿ ಓದ್ತಕ್ಕಂಥದ್ದು, ವಚನ ಹಾಡ್ತಕ್ಕಂಥದ್ದು, ವಚನ ಚಿತ್ರಣ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಡೀತವೆ. ಅದಾದ ನಂತರ ಸಮಾರೋಪ ಸಮಾರಂಭ ನಡೀತದೆ. ತನ್ಮೂಲಕವಾಗಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಇವತ್ತು ಸುಕ್ಷೇತ್ರ ಬಳಗಾನೂರಿನಲ್ಲಿ ಚಿಕ್ಕನಕೊಪ್ಪದ ಶ್ರೀ ಚನ್ನವೀರ ಶರಣರ ಒಂದು ಪಾವನ ನೆಲದಲ್ಲಿ ಅವರ ಮಠದಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣೀಭೂತರು ಯಾರಪ್ಪ ಅಂತಂದರೆ ನಮ್ಮ ಚಿಕ್ಕನಕೊಪ್ಪದ ಚನ್ನವೀರ ಶರಣರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶಿವಶಾಂತವೀರ ಶರಣರು. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ, ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಯೋಜನೆ ಇರಬೇಕು ಅಂತಕ್ಕಂಥದ್ದನ್ನು ರೂಪಿಸಿ ಆ ಒಂದು ಚಟುವಟಿಕೆಗಳನ್ನು ಕಳೆದ 1 ತಿಂಗಳಿಂದ ಹಗಲು ರಾತ್ರಿ ಅನ್ನಲಾರದೇ ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮ ರೂಪಿಸ್ತಾರೆ ಯಾರಪ್ಪ ಅಂತಂದರೆ ನಮ್ಮ ಗದಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಎ ಬೆಳಗೆ ಸರ್ ಅವರು. ಅವರ ಜೊತೆಗೂಡಿಕೊಂಡು ನಾವೆಲ್ಲ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು
ಇಲ್ಲಿ ಭಾಳ ಅಲಕ್ಷಿತರಾದಂಥ ಮಕ್ಕಳು ಅವರನ್ನು ಗುರುತಿಸೋದು ಒಂದು ರೀತಿಯಿಂದ ಹರಪ್ಪ ಮೆಹಂಜೋದಾರ ಸಂಸ್ಕೃತಿಯನ್ನು ಹೇಗೆ ಗುರುತಿಸಿದ್ರೋ ಆಯಾ ಜಿಲ್ಲೆಯ ಮಕ್ಕಳನ್ನು ಗುರುತಿಸೋದು ನಿಜಕ್ಕೂ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ. ಇಲ್ಲಿ ಇವತ್ತು ಬೆಳಗ್ಗೆ ಸಮಾನಗೊಂಡಂಥ ಮಕ್ಕಳು ಸಾಮಾನ್ಯರಲ್ಲ, ಅಸಾಮಾನ್ಯರು. ನಿಜ ಹೇಳ್ಬೇಕಂದ್ರೆ ಇಷ್ಟೊಂದು ಪ್ರತಿಭಾವಂತ ಮಕ್ಕಳು ಹೋದಾರ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ಎಷ್ಟೋ ಕ್ಷೇತ್ರದೊಳಗೆ ಅವರ ಸಾಧನೆ ಅವಿಸ್ಮರಣೀಯ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಇಂಥ ಕಾರ್ಯಕ್ರಮಗಳು ಪ್ರತಿ ಜಿಲ್ಲೆಯಾದ್ಯಂತ ನಡೀಬೇಕು. ನಂದೊಂದು ಮನವಿ ಏನಂದರೆ ಶರಣ ಸಾಹಿತ್ಯ ಪರಿಷತ್ನವರಿಗೆ ಅಂಗವಿಕಲ ಮಕ್ಕಳಿಗಾಗಿ ಒಂದು ವಿಶೇಷ ಸಮ್ಮೇಳನವನ್ನು ಏರ್ಪಡಿಸಬೇಕು, ಅದು ರಾಜ್ಯ ಮಟ್ಟದಲ್ಲಿ. ಹಾಗಾದ್ರೆ ಭಾಳ ಚಲೋ ಆಗ್ತೈತಿ. ಈ 3 ದಿನ ನಿರಂತರವಾಗಿ ಶರಣ ಸಾಹಿತ್ಯ ಪರಿಷತ್ನವರು, ಕದಳಿ ವೇದಿಕೆಯವರು, ಬೆಳೆಗಾರರವರ ನೇತೃತ್ವದಲ್ಲಿ ಅದ್ಭುತವಾದಂಥ ಸಂಘಟನೆಯನ್ನು ಮಾಡ್ಯಾರ. ಈ ಕಾರ್ಯಕ್ರಮ ಖಂಡಿತ ಯಶಸ್ವಿಯಾಗಲಿ, ಮಾದರಿಯಾಗಲಿ ಅಂತ ನಾನು ಹಾರೈಸ್ತೀನಿ. ದೈವೀಯ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ರಂತಲ್ಲದಲ್ಲನಯ್ಯ. ಬಸವಾದಿ ಶಿವಶರಣೆಯರನ್ನ ಸ್ಮರಣೆ ಮಾಡಿ ತೋಂಟದ ಸಿದ್ಧಲಿಂಗ ಶಿವೆಗಳನ್ನ ಸ್ಮರಣೆ ಮಾಡ್ತಾ ಈ ಕ್ಷೇತ್ರದ ಜಾಗೃತ ಮಹಾತ್ಮರಾದ ಮೌನ ತಪಸ್ವಿ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ ಕರ್ತೃಗದ್ದಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ಮಹಿಳಾ ವೇದಿಕೆ ಗದಗ ಇವರ ಆಶ್ರಯದಲ್ಲಿ ಇಡೀ ರಾಜ್ಯದಲ್ಲಿನೇ ವಿನೂತನವಾಗಿ ಮೊಟ್ಟ ಮೊದಲು ಗದಗ ಜಿಲ್ಲಾ ಪ್ರಥಮ ಮಕ್ಕಳ ಶರಣ ಸಾಹಿತ್ಯ ಸಮ್ಮೇಳನವನ್ನ ಇಂದು ಏರ್ಪಡಿಸಿರ್ತಕ್ಕಂಥ ಸಂದರ್ಭ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವವರು, ಈ ಕಾರ್ಯಕ್ರಮದ ಆಶ್ರಯದಾತರು, ಈ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶಿವಶಾಂತ ವೀರ ಶರಣರು ಬೆಳಗಾನೂರವರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರು, ಬಸವ ತತ್ವ ಚಿಂತಕರು, ಸಂತ ರಾಜಕಾರಣಿಗಳೆಂದೇ ಖ್ಯಾತರಾಗಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ರವರಲ್ಲಿ, ಈ ಕಾರ್ಯಕ್ರಮದ ಉದ್ಘಾಟಕರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಕ್ರಿಯಾಶೀಲ ಅಧ್ಯಕ್ಷರಾದ ಮಾನ್ಯ ಡಾಕ್ಟರ್ ಸಿ ಸೋಮಶೇಖರ್ ಅವರಲ್ಲಿ, ಈ ವೇದಿಕೆಯ ಈ ಸಮ್ಮೇಳನದ ಸರ್ವಾಧ್ಯಕ್ಷರು, ಮಕ್ಕಳ ಸಾಹಿತಿಗಳು, ಗದಗ ಜಿಲ್ಲಾ ಮಕ್ಕಳ ಸಾಹಿತ್ಯ ವೇದಿಕೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಮಾನ್ಯ ರಾಜೇಂದ್ರ ಗಡಾದ್ ಅವರ ಸುಪುತ್ರಿ, ಕಿರಿಯ ವಯಸ್ಸಿನಲ್ಲಿ ಹಿರಿದಾದ ಸಾಧನೆಯನ್ನ ಮಾಡ್ತಾ ಇರುವ ಈ ಸಮ್ಮೇಳನದ ಗೌರವಾಧ್ಯಕ್ಷರಾದ ಕುಮಾರಿ ಪ್ರಣತಿ ರಾಜೇಂದ್ರ ಗಡಾದ್ ಅವರಲ್ಲಿ, ನಮ್ಮ ಗದಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾದ ಮಾನ್ಯ ಕೆ ಬೈದಾರ್ ಅವರಲ್ಲಿ, ಕದಳಿ ಮಹಿಳಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸುಧಾ ಹೊಚ್ಚನವರವರಲ್ಲಿ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸನ್ಮಾನ ಸ್ವೀಕಾರ ಮಾಡಿರುವ ಎಲ್ಲ ಬಾಲ ಶರಣ ಶ್ರೀ ಪ್ರಶಸ್ತಿ ವಿಜೇತರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗದಗ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವ ಮಕ್ಕಳೇ, ಗುರುಗಳೇ, ಗುರುಮಾತೆಯರೇ, ಎಲ್ಲ ಶರಣರೇ, ನಿಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಶರಣ ಸಾಹಿತ್ಯ ಪರಿಷತ್ತು ಪೂಜ್ಯರಾದ ಸುತ್ತೂರಿನ ರಾಜೇಂದ್ರ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿರತಕ್ಕಂಥ ಸಂಸ್ಥೆ ಇದು. ಇಡೀ ರಾಜ್ಯದ ತುಂಬ ತನ್ನ ಶಾಖೆಯನ್ನ ತಾಲೂಕು ಮಟ್ಟದವರೆಗೆ ಹೊಂದಿರತಕ್ಕಂಥದ್ದು. ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು
ಶರಣ ತತ್ವ ಶರಣ ಪರಂಪರೆಯನ್ನ ಬಿತ್ತರಿಸ್ತಕ್ಕಂಥ ಕಾರ್ಯ. ಅದಕ್ಕಾಗಿ ಈ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಮ್ಮ ಪೂಜ್ಯ ಗುರುಗಳಾದ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಇದರ ಗೌರವಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಶೇಷ ಅಂತಂದ್ರೆ ಶರಣರು ಶ್ರಮ ಸಂಸ್ಕೃತಿಯನ್ನ, ಕಾಯಕ ದಾಸೋಹವನ್ನ, ಕನ್ನಡ ಸಾಹಿತ್ಯವನ್ನ, ಕನ್ನಡ ಸಂಸ್ಕೃತಿಯನ್ನು ಉಳಿಸೋದರ ಜೊತೆಗೆ ಕನ್ನಡ ಭಾಷೆಯನ್ನ ದೇವ ಭಾಷೆಯನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅದು 12ನೇ ಶತಮಾನದ ಶರಣರಿಗೆ ಸಲ್ತದೆ ಅನ್ನುವಂಥದ್ದು. ಅಂತಹ ಶರಣರು ಕನ್ನಡದಲ್ಲಿನೇ ವಚನಗಳನ್ನ ರಚನೆ ಮಾಡೋದ್ರ ಜೊತೆಗೆ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ಅಂತ ವಚನ ಸಾಹಿತ್ಯ ಇವತ್ತು ಮಕ್ಕಳಲ್ಲಿ ಉಳಿಬೇಕು, ಬೆಳಿಬೇಕು. ಮಕ್ಕಳು ಜಗಬೆಳಗುವ ದೀಪಗಳು ಅಂತ ನಾವು ಕರಿತೀವಿ. ಅಂತ ಮಕ್ಕಳು ಜಗತ್ತನ್ನ ಬೆಳಗೋದರೊಂದಿಗೆ ಈ ವಚನ ಸಾಹಿತ್ಯದ ಆಯಾಮಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ವಚನ ಸಾಹಿತ್ಯದ ಐಶ್ವರ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ನಾಡಿನ, ಈ ದೇಶದ ವಾರಸುದಾರರು ಯಾರು ಅಂತಂದ್ರೆ ಮಕ್ಕಳು ಅನ್ನುವಂತ ಆ ಮಾಲಿಕೆಯಲ್ಲಿ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಇವತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿರ್ತಕ್ಕಂಥ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಿಗೆ, ಕದರಿ ಮಹಿಳಾ ವೇದಿಕೆ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಅನ್ನುವಂಥದ್ದು. ಬಹುಶಃ ಬಹಳ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದು ನಮ್ಮ ಜಿಲ್ಲೆಯಿಂದ, ಅದು ಚಿಕ್ಕನಕೊಪ್ಪದ ಶರಣರ ಮಠದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಅಂತಂದ್ರೆ ಇದು ಇಡೀ ರಾಜ್ಯಾದ್ಯಂತ ಅದು ಮಾದರಿ ಸಮ್ಮೇಳನ ಆಗ್ತದೆ. ಮುಂದೂ ಅನೇಕ ಜಿಲ್ಲೆಗಳಲ್ಲಿ ಈ ಕಾರ್ಯವನ್ನ ಮಾನ್ಯ ರಾಜ್ಯಾಧ್ಯಕ್ಷರು ಬಿತ್ತರಿಸ್ತಾರೆ ಅನ್ನುವಂತಹ ಭರವಸೆ ನಮಗೆಲ್ಲ ಇದೆ ಅನ್ನುವಂತ. ಹಾಗಾಗಿ ಮಕ್ಕಳು ವಿಶೇಷವಾಗಿ ಸಾಹಿತ್ಯ ಸಂಸ್ಕೃತಿ ಕಡೆ ಇವತ್ತು ಮುಖ ಮಾಡಬೇಕಾಗಿದೆ ಅನ್ನುವಂಥದ್ದು. ತಮ್ಮ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಜವಾಬ್ದಾರಿ ಹೆಚ್ಚಿದೆ ಅನ್ನುವಂಥದ್ದು. ಪಾಲಕರಾದವರು ಇವತ್ತು ಮಕ್ಕಳನ್ನ ಮೊಬೈಲ್ ಕೊಟ್ಟು ಮಕ್ಕಳನ್ನ ಬೇರೆ ಬೇರೆ ವ್ಯವಸ್ಥೆಗೆ ತಳ್ಳೋದ್ರಿಂದ ಇವತ್ತು ಸಂಸ್ಕಾರದ ಕೊರತೆ ನಮ್ಮ ನಾಡಿನಲ್ಲಿ, ನಮ್ಮಲ್ಲಿ ಸಮಾಜದಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದು. ಹಾಗಾಗಿ ಆ ಮಕ್ಕಳನ್ನ ಮೊಬೈಲ್ದಿಂದ ದೂರ ಇಡೋದ್ರ ಜೊತೆಗೆ, ಮಕ್ಕಳಿಗೆ ವಚನ ಪುಸ್ತಕಗಳನ್ನ ಕೊಡೋದ್ರ ಜೊತೆಗೆ, ಮಕ್ಕಳಿಗೆ ವಚನಗಳನ್ನ ಕಂಠಪಾಠ ಮಾಡಿಸೋದ್ರ ಜೊತೆಗೆ, ಮಕ್ಕಳನ್ನ ವಚನದ ಐಶ್ವರ್ಯವನ್ನ, ವಚನದ ಭಾವಾರ್ಥವನ್ನ ತಿಳಿಸಿಕೊಡೋದ್ರ ಜೊತೆಗೆ ಮಕ್ಕಳ ಪ್ರತಿಭೆಗೆ ಮತ್ತೊಂದು ವರ್ಣ ಕಲಶ ಅಂತಂದ್ರೆ ಅದು ವಚನ ಸಾಹಿತ್ಯ ಅನ್ನುವಂಥದ್ದು. ಅಂತಹ ವಚನ ಸಾಹಿತ್ಯ ಇವತ್ತು ಮಕ್ಕಳಲ್ಲಿ ಬಂದಾಗ ಮಾತ್ರ ಶರಣ ಸಂಸ್ಕೃತಿ, ಶ್ರಮದ ಸಂಸ್ಕೃತಿ ನಮ್ಮೆಲ್ಲರಲ್ಲಿ ಉತ್ಪತ್ತಿ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಸಿ ಸೋಮಶೇಖರ್ ಅವರು, ಬಹುಶಃ ಅವರು ತುಮಕೂರು ಬೆಂಗಳೂರು ಕಡೆದವರು, ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಬಹಳಷ್ಟು ಸಲ, ಬಹಳ ವರ್ಷಗಳ ಕಾಲ ಆಹಾರ ಇಲಾಖೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಒಬ್ಬ ಅಧಿಕಾರಿಗಳಾಗಿ ಈ ಭಾಗದ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳ ಎಲ್ಲ ಮಠಗಳ ಮಠಾಧಿಪತಿಗಳ ಸಂಪರ್ಕವನ್ನು ಇಟ್ಟುಕೊಂಡಿರ್ತಕ್ಕಂಥವರು. ಅಂತವರು ಇವತ್ತು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗೋದ್ರ ಜೊತೆಗೆ ಶರಣ ತತ್ವವನ್ನ, ಮಠಮಾನ್ಯಗಳ ಸಂಪರ್ಕವನ್ನ ಇಟ್ಟುಕೊಳ್ಳೋದ್ರ ಜೊತೆಗೆ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವರು ಶರಣ ತತ್ವ ಚಿಂತನೆ ಮಾಡೋದು ಬಹಳಷ್ಟು ಅಧಿಕೃತವಾಗಿ ತಮ್ಮ ಮಾತುಗಳಲ್ಲಿ ಅವರು ಹೇಳ್ತಾರೆ ಎನ್ನುವಂತಹದ್ದು. ಅಂತಹ ಏನು ಭಾರತೀಯ ಸೇವೆಯ ಆಡಳಿತದ ಸೇವೆಯಲ್ಲಿ ತಾವು ಕೆಲಸ ಮಾಡಿರ್ತಕ್ಕಂಥವ್ರು, ಅಂತವರು ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಬಹುದೂರದಿಂದ ಇಲ್ಲಿ ಬಂದಿದ್ದಾರೆ. ಒಬ್ಬ ಸಾಹಿತಿ ಹೇಳ್ತಾರೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿದೆ ಅಂತ ಹೇಳ್ತಾರೆ. ಹಾಗೆ ಅವರು
ದಕ್ಷಿಣ ಕರ್ನಾಟಕದವರು ಸಹಿತ ಈ ಭಾಗಕ್ಕೆ ಬಂದು ಅನೇಕ ಕಡೆ ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಆ ಸಿ ಸೋಮಶೇಖರ್ ಅವರನ್ನ, ನಮ್ಮ ಎಲ್ಲ ಪದಾಧಿಕಾರಿಗಳನ್ನ, ಜಿಲ್ಲಾಧ್ಯಕ್ಷರನ್ನ, ಈ ವೇದಿಕೆ ಮೇಲೆ ಇದ್ದಿರತಕ್ಕಂತ ಎಲ್ಲರನ್ನ ನಾನಿಲ್ಲಿ ಅಭಿನಂದಿಸುವ ಜೊತೆಗೆ ವಿಶೇಷವಾಗಿ ಇಲ್ಲಿ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪ್ರಣತಿ ಗಡಾದವರು ಬಹಳ ಸಣ್ಣ ವಯಸ್ಸಿನಲ್ಲಿನೇ ಅನೇಕ ಕತೆ ಕವನಗಳನ್ನ ಬರೆಯೋದ್ರ ಜೊತೆಗೆ ತಂದೆ ಮಾಡಿರ್ತಕ್ಕಂಥ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂತ ಒಬ್ಬ ಮಗಳು ಯಾರಾದ್ರೂ ಇದ್ರೆ ಕುಮಾರಿ ಪ್ರಣತಿ ಗಡಾದ್ ಅನ್ನೋದನ್ನ ನಾ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಅನ್ನುವಂತಹದ್ದು. ನಮ್ಮ ರಾಜೇಂದ್ರ ಗಡಾದ್ ಅವರು ಬಹಳಷ್ಟು ಸಾತ್ವಿಕರು. ಅವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಸಹಿತ ಪ್ರವೃತ್ತಿಯಿಂದ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದರೂ ಸಹಿತ ವೃತ್ತಿಯಿಂದ ಆದ್ರೂ ಪ್ರವೃತ್ತಿಯಿಂದ ಸಾಹಿತ್ಯ ಸಂಸ್ಕೃತಿ, ಅದು ವಿಶೇಷವಾಗಿ ಮಕ್ಕಳ ಸಾಹಿತ್ಯವನ್ನ ಬಹಳಷ್ಟು ಅವರು ಮೇಲೆತ್ತಿರತಕ್ಕಂಥವ್ರು. ಆ ಮಕ್ಕಳ ಸಾಹಿತ್ಯದ ಒಂದು ಕೃತಿಯನ್ನು ಅನೇಕ ಬರೆದಿರ್ತಕ್ಕಂಥವ್ರು. ಮಕ್ಕಳ ಬಗ್ಗೆ, ಮಕ್ಕಳ ಸಾಹಿತ್ಯದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಗಡಾದವರು ಅವರು ಬೇರೆ ಅವರ ಮಕ್ಕಳಿಗೆ ಏನು ಸಾಹಿತ್ಯಿಕವಾಗಿ ಅವರು ಕಳಕಳಿಯನ್ನು ಹೊಂದಿದ್ರು, ಅದರ ಪುಣ್ಯದ ಫಲವಾಗಿನೇ ಪ್ರಣತಿ ಇವತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ಯಾರ, ಸರ್ವಾಧ್ಯಕ್ಷರಾಗ್ಯಾರ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಅದರ ಜೊತೆಗೆ ಇಲ್ಲೇನು ಬಹಳಷ್ಟು ಪ್ರತಿಭೆ ಹೊಂದಿರತಕ್ಕಂತ ಎಲ್ಲ ಮಕ್ಕಳಿಗೆ ಇಲ್ಲಿ ಸನ್ಮಾನ ನಡೆದಿದೆ. ಅವ್ರ ಮಕ್ಕಳ ಸಾಹಿತ್ಯ ಪರಿಷತ್ ಅಂತ ಏನಿದೆ ಆ ಮೂಲಕ ಅವ್ರನ್ನ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಅವರೆಲ್ಲರೂ ನಮ್ಮ ದೇಶದ, ನಮ್ಮ ನಾಡಿನ ಆಸ್ತಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಪ್ರತಿ ವರ್ಷ ಇಂಥ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ಮಾತ್ರ ಮಕ್ಕಳಿಗೆ ಶರಣ ಸಂಸ್ಕೃತಿಯ ಅರಿವು, ಅವರ ಆಚಾರ ವಿಚಾರ ಮಕ್ಕಳ ಜೀವನದಲ್ಲಿ ಮೈಗೂಡಿ ಮಕ್ಕಳು ಅವರ ವ್ಯಕ್ತಿತ್ವ ವಿಕಸನವಾಗಿ ಮಕ್ಕಳಿಗೆ ಶರಣ ಸಂಸ್ಕೃತಿ ಮೈಗೂಡಿಸ್ತಕ್ಕಂಥ ಕಾರ್ಯ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಮಾಡಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೆ ಬಳಿಯಾರ್ ಸರ್ ಅವರು ಜನಪದ ಸಂಸ್ಕೃತಿಯನ್ನ, ವಚನ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಬೆಳೆದಿರ್ತಕ್ಕಂಥವ್ರು. ಅವರು ನಮ್ಮ ಮಾನ್ಯ ಎಸ್ ಪಾಟೀಲ್ ರವರು ಹೇಳಿದ ಹಾಗೆ ವ್ಯಕ್ತಿಯಿಂದ ಹುದ್ದೆಗೆ ಹೆಚ್ಚು ಕಿಮ್ಮತ್ತು ಬರಬೇಕು ಅನ್ನುವಂಥದ್ದು ಹೇಳಿದ್ರು. ಆ ಮಾಲಿಕೆಯಲ್ಲಿ ಅವರು ಈ ಸಂಸ್ಥೆಯ ಅಧ್ಯಕ್ಷರಾದ ಮೇಲೆ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರು ಅವರು, ಅನೇಕ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಶರಣ ಸಾಹಿತ್ಯ ಪರಿಷತ್ತನ್ನ ಹರಿಯುವ ಜ್ಞಾನ ಗಂಗೋತ್ರಿ ಅಂತ ಇಟ್ಟಿರ್ತಕ್ಕಂಥ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ವೇದಿಕೆ ಮೇಲೆ ಬಹಳಷ್ಟು ಗಣ್ಯಮಾನ್ಯರು ಅದಾರೆ, ಅವರೆಲ್ಲ ನಮ್ಮವರು. ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಪೂಜ್ಯ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಪೂಜ್ಯ ಸುತ್ತೂರಿನ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಶರಣ ಸಾಹಿತ್ಯ ಪರಿಷತ್ತು ಇನ್ನು ಹೆಚ್ಚು ಕಾರ್ಯಗಳನ್ನು ಮಾಡಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿ ಸಲ್ಲಿಸ್ತಾ, ಪೂಜ್ಯ ನಮ್ಮ ಶಿವಶಾಂತ ವೀರ ಶರಣರು ಅವರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಳ್ಳೆಯ ಆಶ್ರಯವನ್ನು ಕೊಡೋದರ ಜೊತೆಗೆ ದಾಸೋಹವನ್ನ ಎಲ್ಲ ತಮ್ಮ ತನ್ನ ಮನ ಧನವನ್ನ ಇದಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಮಠಗಳು ವಿಶೇಷವಾಗಿ ಶರಣ ಸಂಸ್ಕೃತಿ ಬೀರತಕ್ಕಂಥ ಶ್ರದ್ಧಾ ಕೇಂದ್ರಗಳನ್ನು ಬಗ್ಗೆ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅವರು ಅಚ್ಚುಕಟ್ಟಾಗಿ ಪರಮ ಪೂಜ್ಯರು ನಮಗೆಲ್ಲ ಆಶೀರ್ವದಿಸಿದ್ದಾರೆ. ಆ ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶರಣಾರ್ಥಿ ಸಲ್ಲಿಸಿ ನನ್ನ ಎರಡು ಮಾತುಗಳು. ಈ ಸಮ್ಮೇಳನಕ್ಕೆ ನೀಡತಕ್ಕಂಥ ಮಕ್ಕಳ ಈ ಸ್ನೇಹ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ನಡೆಸಿದಂತಹ ಪೂಜ್ಯತ್ವ ಭಾಗಗಳಿಗೆ ವಂದಿಸಿ, ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯರೇ, ಇಲ್ಲಿ ಕೂಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಯರೇ, ಗುರುಗಳೇ, ಗುರು ಮಾತೆಯರೇ, ಕೂಡಿದಂತ ಎಲ್ಲ ಮಾತೆಯರೇ, ಮಾನ್ಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ಹಿಂದೆ ಏನ್ ಮಾತಾಡ್ರೆ ಎಲ್ಲರೂ ಅದಕ್ಕೆ ನನ್ನ ಒಪ್ಪಿಗೆ ಐತೆ ಅಂತ ಇಷ್ಟ ಅಂದ್ಬಿಡೋದು ದೇಶಕ್ಕೆ. ಯಾಕಂದ್ರೆ ಅವ್ರ ಮಾಸ್ತರ್ ಹೇಳ ಮುಂದೆ ತಾಸು ಗಂಟೆ ಮಾತಾಡೋ ಮನುಷ್ಯ ಗೊತ್ತಿಂದಲ್ಲ ಅಂತ ಹೇಳಿ ಕೆಲವು ಮಾತಾಡ ಅಂತ ಹೇಳಿದ್ರು. ಮಾಸ್ತರ್ ಬಂದು ಬೆರೆಸ್ಮನೆ ಏನಾಗಿದೆ ಅಂದ್ರ, ಸರ್ ಬಂದ ನನಗೆ ಇದನ್ನ
ಮಕ್ಕಳದ್ದು ಇದನ್ನ ಮಾಡ್ತೇನೆ ಅಂದ್ರು ಭಾರಿ ಸಂತೋಷ ಆಗ್ತದೆ. ನೆಹರೂಜಿ ಮಕ್ಕಳ ಮೇಲೆ ಬಹಳ ಪ್ರೀತಿ. ನೆಹರು ಜಯಂತಿ ದಿವಸ ಮಕ್ಕಳ ಜಯಂತಿ ಆಚರಿಸ್ತಾರೆ. ಎಲ್ಲ ಶರಣರು, ಸಂತರು, ದಾಸರು ಏನೇನು ಹೇಳ್ಯಾರ ಅಂದ್ರೆ ಎಲ್ಲ ಈ ದೇಶದ ಭವಿಷ್ಯ ಮಕ್ಕಳ ಕೈಗಿರೋದು. ಅದರಲ್ಲಿಯೂ ಕೊಠಾರಿ ಆಯೋಗ ಹೇಳ್ತದೆ ಸ್ಕೂಲ್ನಾಗ ಈ ದೇಶದ ಭವಿಷ್ಯ ಇದೆ ಅಂತ ಹೇಳ್ತಾರೆ. ಬಹುಶಃ ಈ ದೇಶಕ್ಕೆ ಅಂಟಿರ್ತಕ್ಕಂಥ ಕ್ಯಾನ್ಸರ್ಗಳದಾವ ಬೇರೆ ಬೇರೆ ರೀತಿಯಿಂದ. ಮೊದಲನೇ ಕ್ಯಾನ್ಸರ್ ಯಾವ್ದಂತ ಹೇಳಿದ್ರೆ ಅಸ್ಪೃಶ್ಯತೆ ಆಚರಣೆ, ಎರಡನೇದು ಭ್ರಷ್ಟಾಚಾರ, ಮೂರನೇದು ಮಹಿಳೆ ಮೇಲಿನ ಅತ್ಯಾಚಾರ. ಇನ್ನು ಅದ ಭಾಳ ಹೇಳಕ್ ಹೋಗೋದಿಲ್ಲ, ಇವನಿಷ್ಟು ಹೇಳಿಬಿಡ್ತೇನೆ. ಬಹುಶಃ ನಾನೊಬ್ಬ ಮಾಜಿ ಮಂತ್ರಿಯಾಗಿ, ಶಾಸಕನಾಗಿ, ಸಮಾಜದಲ್ಲಿ ಹಿರಿಯನಾಗಿ ನಾವು ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಾಚಿಗೆ ಬಂದು ತಲೆ ತೆಗ್ಗಿಸ್ಬೇಕು. ಯಾವ ದೇಶ ವಿಶ್ವಕ್ಕೆ ಧರ್ಮೋಪದೇಶ ಮಾಡಿತ್ತು ಆ ದೇಶದಲ್ಲಿ ಇವತ್ತ ಅನೀತಿ ಅನಾಚಾರಗಳು ನಡೀತಾ ಇದೆ. ಇದು ಹೋಗ್ಬೇಕಂತಂದ್ರೆ ಬಹುಶಃ ಅಲ್ಲಿ ಬಸವ ತತ್ವಗಳು ಬೇಕಾಗ್ತದೆ, ಬಸವಾಶನರ ತತ್ವಗಳು ಇವತ್ತು ಬೇಕು. ಅದು ಯಾರಲ್ಲಿ ಬೇಕು? ಬಹುಶಃ ನಾನೇನದಿನ್ನಲ್ಲ, SS ಬಾರ್ಡರ್ ಮುದುಕರೇನದಾರಲ್ಲ, ನಾವು ಬರಕ ಚೀಲ ಏನ್ ನೀವು ಬೇಕಾದ್ರೆ ಸೋರೆ ಹೋಗ್ಬಿಡ್ತಾರೆ. ಈ ಮಕ್ಕಳು ಏನದಾವಲ್ಲ ಕರೆಳಿ ಚೀಲ, ಚಲೋದಾಗಿ ಹಿಡಿತೈತಿ, ಕೆಟ್ಟದಾಗಿ ಹಿಡಿತೈತಿ, ಎಲ್ಲ ಇಟ್ಕೊಂಡು ಅಲ್ಲೇ ಉಳಿತೈತಿ, ಅದು ಹೊರಗೆ ಹೋಗೋದಿಲ್ಲ. ಹಾಗೆ ಮಕ್ಕಳ ತಲೆಯಾಗಿ ಇವತ್ತು ನಾವು ಬಸವಾದಿಶರಣರ ತತ್ವಗಳನ್ನು ತುಂಬಬೇಕಾಗಿದೆ. ಈ ದೇಶದ ಪರಿಸ್ಥಿತಿಯನ್ನ ಮಕ್ಕಳ ತಲೆಗೆ ತುಂಬಬೇಕಾಗಿದೆ. ಆ ಕಾರಣದಿಂದ ಇವತ್ತೇನು ಸಮ್ಮೇಳನ ಮಾಡಿದ್ರು ನಿಜವಾಗಿ ನನಗೆ ಬಹಳ ಸಂತೋಷ ಅನಿಸ್ತದೆ. ಅದರಲ್ಲಿಯೂ ಈ ಶರಣರ ಮಠದಲ್ಲಿ ನಡೆದಂತ ಈ ಮೊದಲನೇ ಕಾರ್ಯಕ್ರಮ ನಿಜವಾಗಿಯೂ ನೀವೆಲ್ಲ ಇವತ್ತು ಶಿಕ್ಷಕಿಯರು ಬಂದಿದ್ದೀರಿ. ಮೊದಲ ಶಿಕ್ಷಕರು ನೀವು ನೀತಿವಂತರಾಗಿ ಬಾಳ್ಬೇಕಾಗತ್ತೆ, ಸತ್ಯ ಸುದ್ದಿಯಿಂದ ನಡೀಬೇಕಾಗ್ತದೆ. ನಿಮ್ಮನ್ನ ನೋಡಿ ನಿಮ್ಮ ಮಕ್ಕಳು ತಯಾರಾಗ್ತವೆ. ಮೊದಲನೇದು ಯಾರು ಗುರು ಅಂತ ಹೇಳಿದ್ರೆ ತಾಯಿ ಅಂತ ಹೇಳ್ತಾರೆ. ಬಹುಶಃ ಈಗ ನಮ್ಮ ಸರ್ವಾಧ್ಯಕ್ಷ ಪ್ರಣತಿ ಎಂತ ಚಂದ್ರೇಶ್ವರ ಪ್ರಣತಿ ದೀಪ, ಕತ್ತಲ ಕಾಯ್ತಕ್ಕಂಥ ದೀಪ ಇವ್ರಿ. ಎಲ್ಲರೂ ಈಗ ಯಾರ್ಯಾರ ಮಾತಾಡೋ ಮುಂದೆ ಏನಂದ್ರೆ ನಿಮ್ಮ ಹೆಸರು ನೋಡ್ರಿ, ಜ್ಯೋತಿನ ಜ್ಯೋತಿ ಇಟ್ಟಾಳೆ ಹೆಸರು. ನಿಜವಾಗಿ ನಮ್ಮಲ್ಲಿ ಏನ್ರ ಒಂದೆರಡು ಒಳ್ಳೆ ಗುಣ ಇದ್ರೆ, ಈ ಪ್ರಣತಿ ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ನಮ್ಮ ತಾಯಂದಿರು, ಸ್ವಾಮಿಗಳು, ಸನ್ಯಾಸಿಗಳು ಎಲ್ಲರಿಗೂ ಮೊದಲು ಕೆಲಸವ್ರು ಯಾರಂದ್ರೆ ತಾಯಿ. ಒಬ್ಬ ಕೊಲೆಗಾರರಿಗೆ ಭಾಷೆ ಶಿಕ್ಷೆ ಆಗಿತ್ತಂತ, ಗಲ್ಲ ಶಿಕ್ಷೆ ಮಾಡಿದ್ರು. ಗಲ್ಲ ಶಿಕ್ಷೆ ಮಾಡೋದು ಕೊನೆಗೆ ಕೇಳ್ತಾರಂತೆ, ಏನ್ ಬೇಕು? ನನಗೇನು ಬೇಡ, ನಮ್ಮವನ್ ಕರೆಸ್ರಿ ಅಂದ್ರು. ಯಾಕಪ್ಪ? ನಮ್ಮವ್ ನಮಗೆ ಸಣ್ಣ ಇದ್ದಾಗ ಎಲ್ಲ ಚಂದಾಗಿ ಹೇಳಿದ್ ರೆಡ್ಡಿ ಇಲ್ಲ, ಎಲ್ಲ ಕಾಳ ಮಾಡಿದ ದಕ್ಷ ಬಿಡ್ತಿದ್ಲು. ಹೀಗಾಗಿ ನನ್ನ ನೆನವರಿ ಹಿಂಗಾಗಿ ನಾ ಇಲ್ಲಿ ಬಂದಿನ್ರಪ್ಪ. ಅದಕ್ಕೆ ನಾವು ಹೋಗೋಲ್ಲಕ್ಕ ಎಲ್ಲಾ ತಾಯಂದ್ರಿಗೆ ಹೇಳ್ತೀನಿ, ನಾನು ನಿಮ್ ಮಕ್ಕಳು ಸರಿಯಾಗಿ ಕಲಿಸ್ರಪ್ಪ ಅಂತ ಹೇಳಿ ಅವ ಇದನ್ನ ತೆಗೆದುಕೊಂಡು. ಆಗ ಇವತ್ತ ತಾಯಿ ಬಹಳ ಮಹತ್ವದ ಪೋಸ್ಟು.
ಇನ್ನ ಗುರುಗಳು ಯಾವ ಗುರುಗಳು ಯಾರೇ ಗುರುಗಳು ನಮ್ಮ ಸರ್ ಕೇಳ್ತೀವಿ. ಅದ್ರಾಗ ಯಾವ ಗುರುಗಳು? ಕನ್ನಡ ಶಾಲೆ ಮಾಸ್ತರ್ರಿ ನೀವಲ್ಲ. ಎಲ್ಲರಿಗೂ ಗುರುಗಳು, ಸನ್ಯಾಸಿ, ರಾಷ್ಟ್ರಾಧ್ಯಕ್ಷರಿಗೆ ಎಲ್ಲರಿಗೂ ಕೆಲಸ ಗುರು ಯಾರು ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು. ನಮ್ಮಲ್ಲಿ ಏನಾರ ಒಂದೆರಡು ಗುಣ ಅದ ಅಂತ ಹೇಳಿದ್ರೆ ಅದಕ್ಕೆ ಎರಡನೇದು ಗುರು ಯಾರಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರು. ಮತ್ತೇನ್ ನಾವ್ ಅಲ್ಲ ಅಂತ ಅಂದಿರಿ ನೀವು ನಿಮ್ಗೆ ಯಾಕೆ ಹೇಳಿದಿಲ್ಲ ಅಂದ್ರೆ ನಿಮ್ಗ ಬುದ್ಧಿ ಕೆಲಸ ಲೆಕ್ಕ ಬಂದಿರ್ತಾವ ಗ್ರಾಜುಯೇಟ್ಸ್ ಅಲ್ಲೇ ಬೆಳೆದ್ ಬಿಟ್ಟಿರ್ತಾರ. ಯಾಕಂದ್ರೆ ಆ ತಾಯಿ ಏನ್ರ ಸರಿಯಾಗಿ ಕಲಿಸ್ತಾ ಇದ್ರೆ, ಕನ್ನಡ ಶಾಲೆ ಮಾಸ್ತರು ಸರಿಯಾಗಿ ಅವ್ನು ತಿದ್ದ ಇದ್ರೆ ನಿಮ್ಗೆ ಯಾರಿಗೂ ತಿದ್ದಕ್ಕಾಗಲ್ಲ, ಮುಂದೆ ಯಾರಿಗೂ ತಿದ್ದಕ್ಕಾಗಲ್ಲ. ಆ ಕಾರಣದ ಇವತ್ತ ನಮಗೆಲ್ಲರೂ ಗುರುಗಳು ಯಾರು ಅಂತ ಹೇಳಿದ್ರೆ ತಾಯಿ ಮತ್ತು ಕನ್ನಡ ಶಾಲೆ ಮಾಸ್ತರು. ಇವತ್ತ ನೀವೇನ್ ಮಕ್ಕಳನ್ನ ತಯಾರು ಮಾಡ್ತೀರಿ ಅದರ ಮೇಲಿಂದ ಈ ದೇಶದ ಭವಿಷ್ಯ ಇದೆ. ಆ ಹುಡುಗಿ ಬಂದು ಹಾನಿ ಮಾಡಿಸ್ತಾಯಿಲ್ಲ ಎಲ್ಲ. ನಾವು ಏನೇನ್ ನಾಳೆ ಮಾಡ್ತೀವಿ ಕತೆ ಐತಿ ನಮ್ದು. ಖಾಲಿ ಮಂದಿಯಲ್ಲಿ ಖಾಲಿ ಹಾಕಿದ್ರೆ ಕುಂತಿರ್ತೀವಲ್ಲ, ಎಲ್ಲ ಹಾನಿ ಮಾಡಿಸ್ಕೊಂತಾರೆ. ಹಂಗ ನಡೆದು ಬಿಟ್ರೆ ಈ ದೇಶದಲ್ಲಿ ಪರಿಸ್ಥಿತಿ ಭ್ರಷ್ಟಾಚಾರನೂ ಇರ್ತಿದ್ದಿಲ್ಲ, ಅನೀತಿ ಅನಾಚಾರ ಇರ್ತಿದ್ದಿಲ್ಲ. ನಾನೊಮ್ಮೆ ಆಶ್ರಮ ಭಾಷಣ ಮಾಡೋದ್ರಿಂದ ಕನಿಷ್ಠ ಒಂದು 20 ಬಸವಣ್ಣರ ವಚನಗಳನ್ನು ಹೇಳಿ ಶರಣ ಸಾಹಿತ್ಯ ಹೇಳಿ ನನ್ನ ಭಾಷಣ ಶುರು ಮಾಡ್ತೀನಿ. ನಮ್ಮ ಆಂಜನೇಯ ವಿರೋಧ ಪಕ್ಷ ಕುಂತಿದ್ರು, ಪಟ ಬಿಡಿತಾರೆ ಅವರು. ಏನ್ ಮಾಡಿದ್ರೆ ಸರ್ ಹೊಟ್ಟೆನ್ ಸೀಟ್ ರೆಟ್ಟಾಗಿಲ್ಲ. ನಮ್ಮ ಆಂಜನೇಯ ಎದ್ದು ಏನ್ ಹೇಳಿದ್ರು ಅಂದ್ರೆ, ಏನ್ರಿ ಇದೇನು ವಿಧಾನಸಭೆ ಅಧಿವೇಶನ ಅಥವಾ ಏನು ಶಿವಾನುಭವ ಕಾರ್ಯಕ್ರಮ ಇದೆ ಅಂದ. ನಾನು ಆಂಜನೇಯ ಅಂದೆ, ಖರೇಪ್ಪ ನೀವು ಹೇಳೋ ಮಾತು ಅಣ್ಣಬಸವಣ್ಣರ 12ನೇ ಶತಮಾನದಲ್ಲಿ ಏನು ಮರ್ಮಮೂಟ ಸ್ಥಾಪಿಸಿದ್ರಲ್ಲ, ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ ಅವ್ರು ಕಟ್ಟಿದಂತ ಅನುಭವ ಮಂಟಪ ಆಗ್ಬೇಕಾಗಿತ್ತು. ಆದ್ರೆ ದುರ್ದೈಂದಿಗೆಲ್ಲ ದುರ್ವ್ಯಸನೆ, ದುರಾಚಾರಗಳ ತವ್ರ ಮನೆ ಆಗ್ಯಪ್ಪ ಅಂತ ಹೇಳಿದೆ. ಆ ಕಾರಣದ ಇವತ್ತು ಅದೆಲ್ಲ ಮಾದರಿಯಾಗಿ ನಮ್ಗೆ ಇರ್ಲಿ. ಇವೆಲ್ಲ ನಿಮ್ಮ ಮಕ್ಕಳಿಗೆ ಸರಿ ಕಲಿಸ್ರಿ. ಕೊನೆಯದೊಂದು ಹೇಳ್ತೀನಿ ನಿಮಗೆ, ದಯಮಾಡಿ ಎಲ್ಲ ಶಿಕ್ಷಕರಿಗೆ ಹೇಳ್ತೀನಿ, ನೀವು ಮೊದಲು ನಿಮ್ಮಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯ ಆಚರಣೆ ಬಿಡ್ರಿ. ನೀವು ನಿಮ್ಮ ಶಿಕ್ಷಕಿಯರನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರಂತೆ ನೀವು ಕಾಣ್ರಿ. ನಿಮ್ಮ ಮಕ್ಕಳಿಗೆ ಸರಿಯಾದ ಬೋಧ ಕಲಿಸ್ರಿ. ಪ್ರತಿ ದಿವಸ ಹೇಗಿದ್ರು ಶರಣ ಸಾಹಿತ್ಯ ಪರಿಷತ್ ಇದೆ, ಪ್ರತಿ ದಿವಸ ಎಲ್ಲಾ ಶಿಕ್ಷಕರು ಕನಿಷ್ಠ ಮಕ್ಕಳಿಗೆ ಒಂದು ವಚನ ಪಾಠ ಕಲಿಸ್ರಿ ಅಂತ ಹೇಳಿ, ಆ ರೀತಿ ನೀವೆಲ್ಲ ಮಾಡ್ತೀರಿ ಅಂತ ತಿಳ್ಕೊಂಡು ಈ ದಿವಸ ನನ್ನ ಕರೆದು ನಮ್ಗ ಸರ್ ಬಹುಶಃ ಯಾವ್ದಾರ ಒಂದು ಹುದ್ದೆಗೆ ಬರ್ಬೇಕಾದ್ರೆ ಆ ಹುದ್ದೆಯಿಂದ ಅವ್ರಿಗೆ ಗೌರವ ಹೆಚ್ಚಾಗಬಾರ್ದು. ಅದೇ ರೀತಿಯಿಂದ ಮಠಕ್ಕೆ ಒಬ್ಬ ಸ್ವಾಮಿ ಬಂದ್ರೆ ಮಠದಿಂದ ಸ್ವಾಮಿ ಗೌರವ ಹೆಚ್ಚಾಗಬಾರ್ದು, ಸ್ವಾಮಿಯಿಂದ ಮಠ ಗೌರವ ಹೆಚ್ಚಾಗಬೇಕು. ಹಾಗೆ ಇವತ್ತು ನಮ್ಮ ಬೆಳೆಗಾರ ಅವರು ಬಂದ ಮೇಲೆ ಬಹಳ ಅತ್ಯುತ್ತಮ ಹೆಚ್ಚು ಸಾಹಿತ್ಯ ಪರಿಷತ್ತಿನ ಶರಣ ಸಾಹಿತ್ಯ ಕಾರ್ಯಕ್ರಮ ನಡೀತಾ ಇದ್ದಾವೆ. ಆಮೇಲೆ ನಮ್ಮ ರಿಟೈರ್ಡ್ ಆಫೀಸರ್ ಸೋಮಶೇಖರನ್ನು ಗುರ್ತಿದ್ರಿ. ಆದ್ರೆ ಒಬ್ಬ ಯಶಸ್ವಿ ಪುರುಷನಿಂದ ಏನಾಗತ್ರಿ?
ಹಾಗೆ ಇವ್ರಿಂದ ಇವ್ರ ಮನೆಯವರದ. ನೋಡಿ, ನೀವು ಮನುಷ್ಯ ಈ ಮಕ್ಕಳು ಬೆಳಿಬೇಕಾದ್ರೆ ಇವರಿಂದ ಇವ್ರ ಮನೆಯವರದ. ಆ ಸಾಹಿತ್ಯ ಪರಿಷತ್ಗೆ ಆಶೀರ್ವಾದ ಯಾರ್ದು ಬೇಕಾಗಿಲ್ಲ, ಬಸವಾದಿ ಶಿವಶರಣ ಶರಣರ ಆಶೀರ್ವಾದನ ಅದಕ್ಕೆ. ಎಲ್ಲರಿಗೂ ಏನು ಕಟ್ಟಿ ಸ್ವಾಮಿಗಳಿಗೆ ಅವರ ಆಶೀರ್ವಾದ. ಇನ್ನು ನಮ್ಮ ಸಿದ್ಧಗಂಗಾ, ನಮ್ಮ ತುಮಕೂರು ಅಲ್ರಿ ಸುತ್ತೂರು ಶ್ರೀಗಳ ಇವ್ನು ಕಟ್ಟಿದಂತ ಹಿಂದಿನ ಶ್ರೀಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ. ರಾಜೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ. ಅವ್ರು ಕಟ್ಟಿ ಹೋಗಿದ್ದಾರೆ. ಇವತ್ತ ನಮ್ಮ ಸೋಸಿಗರು ಬಂದ್ಮೇಲೆ, ಈಗಿನ ಸ್ವಾಮಿಗಳು ಬಂದ್ಮೇಲೆ ಹೆಚ್ಚು ಸಿಗುತ್ತೆ, ಬೆಳೆಸಿದ್ದಾರೆ. ಇನ್ನು ಬೆಳೀಲಿ, ಈ ಮಕ್ಕಳಿಗೆ ಒಳ್ಳೇದಾಗಲಿ. ಈ ಮಕ್ಕಳು ಮುಂದೆ ಪ್ರಜೆಗಳಾದ್ಮೇಲೆ ಇವತ್ತಿನ ನಾವೇನ್ ನಡೀತೀವಿ ಅದಾಗದಂಗೆ ಈ ಪ್ರಜೆಗಳೆಲ್ಲ ದೇಶದ ಒಳ್ಳೆ ಸುಧಾರಿಸುವಂತ ನಾಯಕರಾಗಿ ಬೆಳೀಲಿ ಅಂತ ಆಶೀರ್ವದಿಸಿ ತಮ್ಮೆಲ್ಲರಿಗೂ ವಂಚಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿದ್ರಲ್ಲ, ಮಕ್ಕಳ ಮನೋವಿಕಾಸಕ್ಕಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನಿಜಕ್ಕೂ ಅರ್ಥಪೂರ್ಣವಾಗಿ ಸಾಗಿ ಬಂದು ನಮ್ಮೊಳಗಿನ ವಿಶಿಷ್ಟ ಜ್ಞಾನವುಳ್ಳ ಮಕ್ಕಳ ಅನಾವರಣಕ್ಕೆ ಸಾಕ್ಷಿಯಾಯಿತು. ರೈಸ್ ಆಫ್ ನ್ಯೂಸ್, ಗದಗ್.